ದಕ್ಷಿಣ ಭಾರತ ಸಿನಿಮಾ ಆಗಸದ ಅಂದ ಹೆಚ್ಚಿಸಿದ್ದು ಕೇವಲ ತನ್ನ ಚೆಲುವಿಕೆಯಿಂದ ಮಾತ್ರವೇ ಅಲ್ಲ, ಪಾತ್ರವೇ ತಾನಾಗುವ ತಾದಾತ್ಮ್ಯದಿಂದ. ನಿರ್ದೇಶಕನ ನಿರೀಕ್ಷೆಗಳನ್ನು ನಿಜಗೊಳಿಸುವ ಪ್ರತಿಭಾ ಸಂಪನ್ನತೆಯಿಂದ, ಸಹ ಕಲಾವಿದರುಗಳ ಜೊತೆಗೆ ಹೊಂದಿಸಿಕೊಳ್ಳುತ್ತಿದ್ದ ಕೆಮಿಸ್ಟ್ರಿ, ಸಿನಿಮಾದ ಬಗೆಗಿನ ಕಡು ಮೋಹ, ಸೌಂದರ್ಯ ಪ್ರಜ್ಞೆಯಿಂದ, ಹಾಗೂ ಇವೆಲ್ಲವುಗಳಿಗೂ ಮುಕುಟವಿಟ್ಟ ತನ್ನ ಸರಳತೆಯಿಂದ. ನೆಪ ಹೇಳಿಯೂ ತಪ್ಪಿಸಿಕೊಳ್ಳಲಾಗದ ಒಂದು ಕಾಲಘಟ್ಟದ ನೆನಪಾಗಿ ಕಾಡುವ ಇವರ ಸಿನಿಮಾ ಮತ್ತು ಹಾಡುಗಳದ್ದು ಇಂದಿಗೂ ಅದೇ ಘಮ. ಅದಕ್ಕೆ ಈಗಲೂ ಲಕ್ಷ್ಮಿಯವರ ಸಿನಿಮಾ ಟಿವಿಯಲ್ಲಿ ಬರ್ತಿದೆ ಎಂದರೆ ನಮ್ಮೆಲ್ಲರ ನಡುಮನೆಯಲ್ಲಿ ಏನೋ ಸಡಗರ. ಲಕ್ಷ್ಮಿ ಚಂದನದ ಗೊಂಬೆ, ಚೆಲುವಾದ ಗೊಂಬೆ. ನಿಮ್ಮೆಲ್ಲರಿಗೂ ಚೆಲುವಾದ ಗೊಂಬೆಗೆ ಪ್ರೀತಿಯ ಸ್ವಾಗತ. ಭೀಮಾ ಪ್ರೆಸೆಂಟ್ಸ್ ಚೆಲುವಾದ ಗೊಂಬೆ. PCPA, ನ್ಯೂಸ್ ಫಸ್ಟ್, ಪರಮಪದ, ಭದ್ರಾ ಗ್ರೂಪ್ಸ್, ತೇಜು ಸಹಕಾರದಲ್ಲಿ ಹಾಗೂ ಏನೇನೋ ಆಸೆ, ರಜತಗಿರಿ ಪ್ಯಾಲೇಸ್, ಗುಬ್ಬಿಗೂಡು ಹಾಗೂ ಮನನ ಇವರೆಲ್ಲರ ಸಹಯೋಗ ಮತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ಇಂದು ಭಾರತ ಚಿತ್ರರಂಗ ಕಂಡ ಅಪ್ರತಿಮ ತಾರೆ ಲಕ್ಷ್ಮಿ ಅವರ ಜೊತೆಗೆ ನಮ್ಮ ಸಹಯಾನ, ಗೀತೆಗಳ ಗಾಯನ ಮತ್ತು ಮಾತುಕತೆ. ಈ ಕಾರ್ಯಕ್ರಮಕ್ಕೆ ಪರಮಪದದ ಸಂಸ್ಥಾಪಕರು, ಪ್ರಖ್ಯಾತ ಗಾಯಕರು ಆದಂತಹ ರಾಮಚಂದ್ರ ಹಡಪದವರನ್ನು ಮೊದಲಿಗೆ ವೇದಿಕೆಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಾನು ಬರಮಾಡಿಕೊಳ್ತೇನೆ. ಇಂದಿನ ಗಾಯನದಲ್ಲಿ ಲಕ್ಷ್ಮಿಯವರು ತೆರೆ ಮೇಲೆ ವಿಜೃಂಭಿಸಿದ ಗೀತೆಗಳನ್ನು ತಾವಾಗಿಯೇ ಹಾಡುವಂತಹ ಈ ನಾಡು ಕಂಡ ಪ್ರಖ್ಯಾತ ಗಾಯಕರಾದಂತಹ ಶ್ರೀಮತಿ ದಿವ್ಯಾ ರಾಘವನ್ ಅವರು ನಮ್ಮನ್ನ ಜೊತೆ ಆಗಲಿದ್ದಾರೆ. ಹಾಗೆ ಮತ್ತೋರ್ವ ಗಾಯಕಿ ಸ್ಪರ್ಶ ಕೂಡ ಇಂದಿನ ವೇದಿಕೆಯಲ್ಲಿ ನಮ್ಮೊಂದಿಗೆ ಗೀತೆಗಳಿಗೆ ಕೊರಳಾಗ್ತಾರೆ. ಹಲವು ಮಾಂತ್ರಿಕರಿದ್ದಾರೆ ವೇದಿಕೆಯ ಮೇಲೆ. ಅವರೆಲ್ಲರ ಮಾಂತ್ರಿಕತೆಗೆ ನೀವೆಲ್ಲರೂ ಮಾರು ಹೋಗಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು. ಅಂತಹ ಮಾಂತ್ರಿಕ ಸಮೂಹವೊಂದರ ಸೂತ್ರಧಾರ ದೀಪಕ್ ಜಯಶೀಲನ್ ಕೀಬೋರ್ಡ್ನಲ್ಲಿದ್ದಾರೆ. ಲೀಡ್ ಗಿಟಾರ್ನಲ್ಲಿ ಕಾರ್ತಿಕ್ ಸರ್ ಇದ್ದಾರೆ. ಬಾಸ್ ಗಿಟಾರ್ನಲ್ಲಿ ಪ್ರದೀಪ್ ಕಿಗ್ಗ, ಕೊಳಲಿನಲ್ಲಿ ವರ್ಷ, ತಬಲಾದಲ್ಲಿ ಜಲೀಲ್ ಪಾಷಾ, ಇನ್ನೊಂದು ತಬಲಾದಲ್ಲಿ ಗೋಪಿನಾಥ್, ಡೋಲಕ್ ಹಾಗೂ ರಿದಮ್ನಲ್ಲಿ ಶೇರು ಮುನ್ನಾ, ಹಾಗೆ ಡ್ರಮ್ಸ್ನಲ್ಲಿ ಮಿಕ್ಕಿ. ನಾನು ನಿಮ್ಮೆಲ್ಲರ ಪ್ರೀತಿಯ ರಾಘವೇಂದ್ರ ಕಾಂಚನ್. ನಮಸ್ಕಾರ. ಈ ಕಾರ್ಯಕ್ರಮವನ್ನು ನಾವು ಸುಮಾರು 2.5 ವರ್ಷಗಳ ಹಿಂದೆ ಪ್ರಾರಂಭಿಸಿದ್ದು. ಸುಮಾರು 24 ಯಾನಗಳು ಅತ್ಯಂತ ಸುಖವಾಗಿ, ಸಮೃದ್ಧವಾಗಿ ನಿಮ್ಮೆಲ್ಲರ ಮನಸೂರೆಗೊಳ್ಳುವಂತೆ ಸಾಗಿ ಬಂದಿದೆ. ಈ 24ರ ಹೊತ್ತಿನಲ್ಲಿ ನಮಗೆ ಜೊತೆಯಾಗ್ತೀನಿ ಅಂತ ಈ ಕಾರ್ಯಕ್ರಮಕ್ಕೆ ಬರಲೊಪ್ಪಿದ್ದು ಈ ದೇಶ ಕಂಡ ಅತ್ಯಂತ ಹಿರಿಯ ನಟಿಯರಲ್ಲಿ ಮತ್ತು ಸಿನಿಮಾ ರಂಗದ ಎಲ್ಲ ಸ್ತರಗಳನ್ನು ತಮ್ಮತನದ ಮೂಲಕ ಆವರಿಸಿಕೊಂಡಂತಹ ನಟಿ ಜೂಲಿ ಲಕ್ಷ್ಮಿ ಅವರು. ಅವರ ಹಾಡುಗಳನ್ನು ಹುಡುಕುತ್ತಾ ನಾವು ಹೋದಾಗ 10 ಹಾಡುಗಳು, 100 ಹಾಡುಗಳು, ಇನ್ನೇಕೆ ಸಾವಿರಾರು ಹಾಡುಗಳು ನಮಗೆ ಎದುರಾಗ್ತವೆ. ಅಂತಹ ಸಾಗರದಲ್ಲಿ ಮುತ್ತನ್ನು ಹೆಕ್ಕುವ ಕೆಲಸವನ್ನು ಮಾಡಿದ್ದೇವೆ. ಅದರಲ್ಲಿ ಒಂದಷ್ಟು ಮಾತ್ರ ನಾವು ಆರಿಸಿಕೊಂಡಿದ್ದೇವೆ. ಮೊದಲ ಗೀತೆಯ ಆರಂಭದೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ಇನ್ನು ಯಾವುದೇ ಕ್ಷಣದಲ್ಲಿ ಲಕ್ಷ್ಮಿಯವರು ನಮ್ಮನ್ನು ಕೂಡಿಕೊಳ್ತಾರೆ. ಮೊದಲ ಗೀತೆ ಇದು ರಾಮ ಮಂದಿರ, ಶ್ರೀರಾಮಚಂದಿರ ಮಂದಿರ.
ಇದು ರಾಮ ಮಂದಿರ. ಆಮೇಲೆ ನೀ ರಾಮಚಂದಿರ. ಓಹೋ, ಇದು ರಾಮ ಮಂದಿರ. ನೀ ರಾಮಚಂದಿರ. ಜೊತೆಯಾಗಿ ನೀರಲು ಬಾಳು ಸಹಜ ಸುಂದರ. ಇದು ರಾಮ ಮಂದಿರ. ನೀ ರಾಮಚಂದಿರ. ಸ್ವಾಮಿ ನಿನ್ನ ಕಂಗಳಲ್ಲಿ, ಸ್ವಾಮಿ ನಿನ್ನ ಕಂಗಳಲ್ಲಿ ಚಂದ್ರೋದಯ ಕಾಣುವೆ. ಸ್ವಾಮಿ ನಿನ್ನ ನಗುವಲ್ಲಿ ಅರುಣೋದಯ ನೋಡುವೆ. ಸರಸದಲ್ಲಿ ಚತುರ ಚತುರ, ಸರಸದಲ್ಲಿ ಚತುರ ಚತುರ, ನಿನ್ನ ಸ್ನೇಹ ಮರ. ನಿನ್ನ ಬಾಳ ಕಮಲದಲ್ಲಿ ನಾನು ನಲಿವ ಭ್ರಮರ. ಇದು ರಾಮ ಮಂದಿರ. ನೀ ರಾಮಚಂದಿರ. ನನ್ನ ಸೀತೆ ಇರುವ ತಾಣ, ನನ್ನ ಸೀತೆ ಇರುವ ತಾಣ ಕ್ಷೀರಸಾಗರದಂತೆ. ನನ್ನ ಸೀತೆ ಬೆರೆತ ಮನವು ಹೊನ್ನ ಹೂವಿನಂತೆ. ನುಡಿವ ಮಾತು ಮಧುರ ಮಧುರ, ನುಡಿವ ಮಾತು ಮಧುರ ಮಧುರ, ನಿನ್ನ ಪ್ರೇಮ ಮರ. ನೀನು ಹೃದಯ ತುಂಬಿರಲು ಬಾಳು ಪ್ರೇಮ ಮಂದಿರ. ಇದು ರಾಮ ಮಂದಿರ, ಆನಂದ ಸಾಗರ. ಇದು ರಾಮ ಮಂದಿರ, ಆನಂದ ಸಾಗರ. ಜೊತೆಯಾಗಿ ನೀರಲು ಬಾಳು ಸಹಜ ಸುಂದರ. ಇದು ರಾಮ ಮಂದಿರ. ನೀ ರಾಮಚಂದಿರ. ಆಗಲೇ ಹೇಳಿದ ಹಾಗೆ ಲಕ್ಷ್ಮೀ ಅವರ ಹಾಡುಗಳನ್ನು ನಾವು ಹುಡುಕಿದ್ರೆ ಅದು ಸಾಗರದಲ್ಲಿ ಮುತ್ತನ್ನು ಹುಡುಕಿದ ಹಾಗೆ. ಆ ಮುತ್ತನ್ನಷ್ಟೇ ನಾವು ಎತ್ತುಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಲಕ್ಷ್ಮಿಯವರನ್ನ ಕರೆತರಬೇಕು ಅಂತ ನಾವು ಮೊದಲು ಬೇಡಿಕೆ ಇಟ್ಟಿದ್ದು ಪ್ರಕಾಶ್ ಬೆಳವಾಡಿ ಅವರಲ್ಲಿ. ಪ್ರಕಾಶ್ ಬೆಳವಾಡಿ ಅವರು ಲಕ್ಷ್ಮಿಯವರೊಂದಿಗೆ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ, ಈ ಹಿಂದಿನ ಶ್ರೀನಾಥ್ ಅವರ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಶ್ರೀನಾಥ್ ಅವರು ಕೂಡ ಲಕ್ಷ್ಮಿಯವರಲ್ಲಿ ಕೇಳಿಕೊಂಡಾಗ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡು ಇನ್ನೇನು ಕೆಲವು ಹೊತ್ತಲ್ಲಿ ನಮ್ಮನ್ನು ಜೊತೆ ಆಗ್ತಾರೆ. ಅವರ ಚಿತ್ರದ ಯಾನವನ್ನು ನಾವು ಗಮನಿಸ್ತಾ ಹೋದರೆ ಆಕೆ ಪ್ರಾಯಶಃ ಭಾರತ ಸಿನಿಮಾ ರಂಗದ ಯಾವೊಬ್ಬ ಹೀರೋಯಿನ್ ಕೂಡ
ಅಷ್ಟು ಸಂಖ್ಯೆಯ ಸಿನಿಮಾಗಳನ್ನು ಮಾಡಿದ್ದಾರೆ ಅನ್ನುವಷ್ಟು ಅನುಮಾನ ಬರುವಷ್ಟು ಸಿನಿಮಾಗಳನ್ನು ಅವರು ಅಭಿನಯಿಸಿದ್ದಾರೆ. 650 ಸಿನಿಮಾಗಳಲ್ಲಿ ಲಕ್ಷ್ಮಿ ನಟಿಸಿದ್ದಾರೆ. ಅವರು 1968ರಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ತಮಿಳು ಚಿತ್ರವೊಂದರಲ್ಲಿ ಪದಾರ್ಪಣೆ ಮಾಡ್ತಾರೆ. ಅದೇ ವರ್ಷ ಅವರಿಗೆ ಗೋಲ್ಡನ್ ಇಯರ್ ಅಂತ ಭಾವಿಸ್ಬೋದು. ಕನ್ನಡ, ತೆಲುಗು, ಮಲಯಾಳಂನಲ್ಲೂ ಕೂಡ ಅವರ ಡೆಬ್ಯೂ ಆಗುತ್ತೆ. ತದನಂತರ ಅವರು ಸೃಷ್ಟಿಸಿದ್ದು ಇತಿಹಾಸ. ಅಂತಹ ಸಾಲು ಸಾಲು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ನಟಿಯ ಮತ್ತೊಂದು ಕನ್ನಡದ ಅತ್ಯಂತ ಜನಪ್ರಿಯವಾದಂತಹ ಸಿನಿಮಾ 1979ರಲ್ಲಿ ತೆರೆ ಕಾಣುತ್ತೆ, ಚಂದನದ ಗೊಂಬೆ. ಅದರ ಒಂದು ಗೀತೆ ಮನೆಯನ್ನು ಬೆಳಗಿದೆ ಎಂದು. ರಾಜನ್ ನಾಗೇಂದ್ರ ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡ್ತಾರೆ. ಲಕ್ಷ್ಮಿ ಅವರನ್ನು ಬೊಂಬೆಯಂತೆಯೇ ವರ್ಣಿಸಿದ ಸಾಲುಗಳನ್ನು ಕಟ್ಟಿಕೊಟ್ಟಿದ್ದು, ಅವರ ಬಹುತೇಕ ಎಲ್ಲ ಗೀತೆಗಳಿಗೆ ಸಾಹಿತ್ಯ ಬರೆದಿದ್ದು ಕನ್ನಡ ಚಿತ್ರರಂಗ ಕಂಡ ಅಪ್ರತಿಮ ಬರಹಗಾರ ಚಿ ಉದಯಶಂಕರ್. ಈ ಗೀತೆಯನ್ನು ಮೂಲವಾಗಿ ಹಾಡಿದ್ದು SP ಬಾಲಸುಬ್ರಹ್ಮಣ್ಯ ಮತ್ತು S ಜಾನಕಿ. ಇಂದು ರಾಮಚಂದ್ರ ಅವರು ಮತ್ತು ಸಂಗಡಿಗರು ಈ ಗೀತೆಯನ್ನು ಹಾಡ್ತಾರೆ. ಮನೆಯನ್ನು ಬೆಳಗಿದೆ ಎಂದು ನೀ ಬಂದು ಸುಖ ತಂದು. ಚಂದನದ ಗೊಂಬೆ. ಮನೆಯನ್ನು ಬೆಳಗಿದೆ ಎಂದು ನೀ ಬಂದು ಸುಖ ತಂದು. ಮನೆಯನ್ನು ಬೆಳಗಿದೆ ಎಂದು ನೀ ಬಂದು ಸುಖ ತಂದು. ಕಣ್ಣಲ್ಲಿ ಕಲೆತೆ ಉಸಿರಲ್ಲಿ ಬೆರೆತೆ ನೀನು ನನ್ನಲ್ಲಿ ಸೇರಿ ಹೋದೆ. ಮನವನ್ನು ತುಂಬಿದೆ ಎಂದು ನೀ ಬಂದು ಹಿತ ತಂದು. ಕಣ್ಣಲ್ಲಿ ಕಲಿತೆ ಉಸಿರಲಿ ಬೆರೆತೆ ನೀನು ನನ್ನಲ್ಲಿ ಸೇರಿ ಹೋದೆ. ಮನೆಯನ್ನು ಬೆಳಗಿದೆ ಎಂದು ನೀ ಬಂದು ಸುಖ ತಂದು. ಬೇರೇನು ಬೇಡದ ಹಾಗೆ ಮೂಡಿಯಾಗಿ ಮಾಡಿದೆ ಈ ನಿನ್ನ ಚೆಲುವ, ಈ ನನ್ನ ಒಲವ ಸವಿಯಲ್ಲಿ ಕರಗಿ ಹೋದೆ. ಬೇರೆ ಏನು ಕಾಣದ ಹಾಗೆ ಮಾಯವಾನಿ ಮಾಡಿದೆ ಈ ನಿನ್ನ ರೂಪ. ನನ್ನದಯ ದೀಪ ಆರಂದೆ ಸೋತು ಹೋದೆ. ಆರಂದೆ ಸೋತು ಹೋದೆ. ಮನವನ್ನು ತುಂಬಿದೆ ಎಂದು ನೀ ಬಂದು ಹಿತ ತಂದು. ಕಣ್ಣಲ್ಲಿ ಕಲೆತೆ ಉಸಿರಲ್ಲಿ ಬೆರೆತೆ ನೀನು ನನ್ನಲ್ಲಿ ಸೇರಿ ಹೋದೆ. ಮನವನ್ನು ತುಂಬಿದೆ ಎಂದು ನೀ ಬಂದು ಹಿತ ತಂದು.
ಸುಮತಿ ನೋಡಿ ತಣಿಯದೆ ಮನವು ದಣಿಯದೆ ಹಾಡಿ ಕುಣಿದಿದೆ ಬಾಳೆಲ್ಲ ಹೀಗೆ ಬಳಿಯಲ್ಲಿರುವ ಹೊನ್ನಾಸೆ ನೀನು ತಂದೆ ನೀ ನನ್ನ ಜೀವವಾದೆ ಮನೆಯನ್ನು ಬೆಳಗಿದೆ ಎಂದು ನೀ ಒಂದು ಸುಖ ತಂದು ಕಣ್ಣಲ್ಲಿ ಕಲಿತೆ ಉಸಿರಲ್ಲಿ ಬೆರೆತೆ ನೀನು ನನ್ನಲ್ಲಿ ಸೇರಿ ಹೋದೆ ಮನವನ್ನು ತುಂಬಿದೆ ಎಂದು ನೀ ಬಂದು ಹಿತ ತಂದು ಲಾ la 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 ಲಾ 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 la la la. Thank you so much. ಸುಶ್ರಾವ್ಯವಾದಂಥ ಹಾಡುಗಳು, ಸುಮಧುರವಾದಂತಹ ಗೀತೆಗಳು. ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೀವಿ ಸರ್ ಅಂದಾಗ ನಮಗೆ ಮೊದಲನೇದಾಗಿ ನಮ್ಮ ಜೊತೆಗೆ ನಿಲ್ಲುವುದು PCPA, ಆಮೇಲೆ ನ್ಯೂಸ್ ಫಸ್ಟ್. ರವಿಕುಮಾರ್ ಸರ್ ಬಂದಿದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಪ್ರಾಯೋಜಕರಾಗಿ ಬರಬೇಕು ಅಂತ ನಾವು ಕೇಳಿದಾಗ ಮಾಜಿ ಶಾಸಕರು ಆದಂಥ ತೇಜು ಮಸಾಲದ ಜಯರಾಮ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ನಾವು ಕೊಡ್ತಿದ್ದೀವಿ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಈ ನಾಡಿನ ಹಿರಿಯ ಕವಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕವಿ BR ಲಕ್ಷ್ಮಣರಾಯರು ಆಸೀನರಾಗಿದ್ದಾರೆ. ಸರ್ ನಮಸ್ತೆ. ಜೋಗಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ಹಾಗೆ ಈ ಬಾರಿ ಇಂದು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ, ಜೊತೆ ಆಗಬೇಕು ಅಂದಾಗ ಭದ್ರಾ ಗ್ರೂಪ್ಸ್ನ ಸರ್ವೇಶ ಸರ್ ಇದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಗುಬ್ಬಿಗೂಡಿನ ರಮೇಶ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಸಾಕಷ್ಟು ಜನ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡುವಂಥ ವಾಣಿಜ್ಯ ತೆರಿಗೆ ಇಲಾಖೆಯ ಹಲವು ಹಿರಿಯ ಅಧಿಕಾರಿಗಳಿದ್ದೀರಿ. ಸರ್ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೀವಿ. ಬರ್ತದೆ ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ 79ರಲ್ಲಿ ತೆರೆಕಂಡಂಥ ಚಂದನದ ಗೊಂಬೆಯ ಮತ್ತೊಂದು ಹಾಡನ್ನು ಹೀಗೆ ತೆಗೆದುಕೊಳ್ಳುವ ಹೊತ್ತು ಎಷ್ಟು ಸುಂದರವಾದಂತಹ ಹಾಡುಗಳನ್ನು ಲಕ್ಷ್ಮಿಯವರಿಗಾಗಿ, ಅನಂತ್ನಾಗಾಗಿ ಈ ಜೋಡಿ ಮಾಡಿಕೊಟ್ಟಿತ್ತು ಅಂತ. ಅಂದರೆ ನಾವು ಎಲ್ಲ ಹಾಡು ಲಿಸ್ಟನ್ನು ನೋಡ್ತಾ ಇದ್ವಿ. ಅಲ್ಲಿ ಪ್ರತಿಯೊಂದು ಹಾಡು ಬರೆದಿದ್ದು ಚಿ ಉದಯಶಂಕರ್, ಬಹುತೇಕ ಹಾಡುಗಳನ್ನು ಕಂಪೋಸ್ ಮಾಡಿದ್ದು ರಾಜನ್ ನಾಗೇಂದ್ರ, ಹಾಡಿದ್ದು SPB ಎಸ್ ಜಾನಕಿ. ಈ ಕಾಂಬಿನೇಷನಲ್ಲಿ ಅದೆಷ್ಟು, ಆ ಬತ್ತಳಿಕೆಯಲ್ಲಿ ಅದೆಷ್ಟು ಇಂತಹ ಸುಶ್ರಾವ್ಯ ಗೀತೆಗಳಿದೆ ಅನ್ನುವಂಥದ್ದು. ಒಂದು ಸುಂದರವಾದಂತಹ ಗೀತೆ ಈ ಬಿಂಕ ಬಿಡು ಬಿಡು ಚಂದನದ ಗೊಂಬೆ. SPB ಮತ್ತು ಎಸ್ ಜಾನಕಿ ಹಾಡಿದ ಗೀತೆಯನ್ನು ದಿವ್ಯಾ ಹಾಗೂ ಹಡಪದ್ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಈ ಬೆಂಕ ಬಿಡು ಬಿಡು ನಾನಿನ್ನ ಬಲ್ಲೆನು ಮನಸ್ಸನ್ನ ಕೊಡು ಕೊಡು ನಾನಲ್ಲಿ ನಿಲ್ಲುವೆನು ನನ್ನ ತುಂಬ ನೀನೇ ತುಂಬಿಕೊಂಡ ಮೇಲೆ ಇನ್ನು ನನ್ನದೇನು ಮನಸ್ಸು ಕೊಡುವುದೇನು. ಈ ಬೆಂಕ ಬಿಡು ಬಿಡು ನಾನಿನ್ನ ಬಲ್ಲೆನು ಮನಸ್ಸನ್ನ ಕೊಡು ಕೊಡು ನಾನಲ್ಲಿ ನಿಲ್ಲುವೆನು.
ಸಂತೋಷವಾಗಿದೆ ಸಂತೋಷವೋಡಿದೆ ನಿನ್ನಾಸೆ ಹೇಳೋ ಕಾಲ ಕೂಡಿ ಬಂದಿದೆ ನಿನ್ನಾಸೆ ಹೇಳೋ ಕಾಲ ಕೂಡಿ ಬಂದಿದೆ ಈ ಬಿಟ್ಟ ಬಿಡು ಬಿಡು ನಾನಿನ್ನ ಬಲ್ಲೆನು ಮನಸ್ಸನ್ನ ಕೊಡು ಕೊಡು ನಾನಲ್ಲಿ ನಿಲ್ಲುವೆನು ನಾಚಿಕೆ ಎನ್ನುತ್ತ ನಿನ್ನಾಸೆಯಲ್ಲವ ನುಡಿದೆ ನನ್ನೆದೆಯ ವೀಣೆಯ ಹಿತವಾಗಿ ಮೇಲಿದೆ ಹೊಸದಾದ ತಾರ ಪಲ್ಲವಿಯೆಂದು ನುಡಿಸಿದೆ ಏನನು ಅರಿಯದ ಹೆಣ್ಣಲ್ಲಿ ನಿನ್ನಾಸೆ ಸಂದೆ ನನ್ನನ್ನು ಸಿರರಾಗಕ್ಕೆ ನನ್ನೆದೆಯ ತಾಳಕ್ಕೆ ಹೊಸ ಬಾಳ ನೀತಿಯೆಂದು ನೀನು ಹಾಡಿದೆ ಹೊಸ ಬಾಳ ನೀತಿಯೆಂದು ನೀನು ಹಾಡಿದೆ ಈ ಪಿಂಕ ಬಿಡು ಬಿಡು ನಾನಿನ್ನ ಬಲ್ಲೆನು ಮನಸ್ಸನ್ನು ಕೊಡು ಕೊಡು ನಾನಿಲ್ಲಿ ನಿಲ್ಲುವೆನು ನನ್ನ ತುಂಬ ನೀನೇ ತುಂಬಿಕೊಂಡ ಮೇಲೆ ಇನ್ನು ನನ್ನದೇನು ಮನಸ್ಸು ಕೊಡುವುದೇನು ಲಾ 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 ಲಕ್ಷ್ಮಿಯವರು ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ಸಮತೂಕದಲ್ಲಿ ನಟಿಸಿದವರು. ಬಹುತೇಕ ಅಷ್ಟೇ ನಂಬರ್ಸ್ನ ಸಿನಿಮಾಗಳಲ್ಲಿ ಅವರು ಹೀರೋಯಿನ್ ಆಗಿದ್ದರು. ಆದರೆ ಲಕ್ಷ್ಮಿ ಅವರ ಜೊತೆ ಟಾಪ್ ಕಾಂಬಿನೇಷನ್, ಬೆಸ್ಟ್ ಎವರ್ ಜೋಡಿ ಅಂತಿದ್ರೆ ಅದು ಅನಂತ್ನಾಗ್ ಮತ್ತು ಲಕ್ಷ್ಮಿ. ಒಟ್ಟಿಗೆ ಅವರು 12 ಚಿತ್ರಗಳಲ್ಲಿ ನಾಯಕ ನಾಯಕಿಯಾಗಿ ನಟಿಸ್ತಾರೆ. ಸಾರ್ವಕಾಲಿಕ ಶ್ರೇಷ್ಠ ಜೋಡಿ ಎನ್ನುವಂತಹ ಪಟ್ಟವನ್ನು ಪಡೆದುಕೊಳ್ತಾರೆ. ಅನಂತ್ ಚಿನಿಮಾರ್ ಸರ್ ಬಂದಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗೌರಿ ಶಕ್ಕಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ರಾಜೇಶ್ ನಟರಂಗ್ ಅವರನ್ನಾಗಲೇ ನೋಡಿದೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಸಾಕಷ್ಟು ಜನ ಇದ್ದೀರಿ. ಸಿ ಕೈ ಚಂದ್ರ ಸರ್ ನಮಸ್ಕಾರ. ಇಂತಹ ಮಧುರ ಗೀತೆಗಳನ್ನು ನಮಗೆ ಮತ್ತು ಈ ಬದುಕಿಗೆ ಅವರ ಆ ಕಾಲದ ಟೀಮ್ ನಮಗಾಗಿ ಕೊಟ್ಟಿತ್ತು ಅನ್ನುವಂಥದ್ದು. 68ರಲ್ಲಿ ಅವರು ಕನ್ನಡಕ್ಕೆ ಬಂದರು. ಆಗ ಅವರು ಪದಾರ್ಪಣೆ ಮಾಡಿದ ನಟಿ. ಆದರೆ ಕನ್ನಡಕ್ಕೆ ಒಂದು ಸುಮುಹೂರ್ತದ ಗಳಿಗೆಯಲ್ಲಿ ಅವರು ಪದಾರ್ಪಣೆ ಮಾಡ್ತಾರೆ. ಕನ್ನಡದ ವರನಟರೆನಿಸಿಕೊಂಡಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಗೋವಾದಲ್ಲಿ CID 999 ಆ ಸಿನಿಮಾದಲ್ಲಿ ಅವರ ಪದಾರ್ಪಣೆ ಆಗುತ್ತೆ. ಅವರು ಎಲ್ಲಿಯ ತನಕ ಮುಂದೆ ಬೆಳೀತಾರೆ ಅಂದರೆ, ಕನ್ನಡ ಚಿತ್ರರಂಗ ಕೊಡುವ ಸರ್ವೋತ್ತಮ ಪ್ರಶಸ್ತಿಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಭಾಜನರಾಗುವಷ್ಟರ ಮಟ್ಟಿಗೆ ಲಕ್ಷ್ಮಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಹೆಜ್ಜೆಯನ್ನು ಮೂಡಿಸ್ತಾರೆ. ರಾಜ್ಕುಮಾರ್ ಮತ್ತು ಲಕ್ಷ್ಮಿ ಅಭಿನಯದ ಮತ್ತೊಂದು ಅದ್ಭುತವಾದಂತಹ ಸಿನಿಮಾ ಒಲವು ಗೆಲುವು. ಅದರ ಒಂದು ಅಪರೂಪದ ಹಾಡು ಸಂಗೀತವೇ ನೀನುಡಿಯುವ ಮಾತಿಲ್ಲ
ಸಲ್ಲಾಪವೇ ನೀ ಎಲ್ಲಿರಿ ಅಲ್ಲೆಲ್ಲ ಸಂಗೀತವೇ ನೀ ನುಡಿಯುವ ಮಾತಿಲ್ಲ ಸಲ್ಲಾಪವೇ ನೀ ಎಲ್ಲಿರಿ ಅಲ್ಲೆಲ್ಲ ಸಂತೋಷವೇ ನೀ ಜೊತೆಯಿರಿ ಬಾಳೆಲ್ಲ ಸರಸದಲ್ಲಿ ಸಮನಾರಿಲ್ಲ ಸ್ನೇಹದಲ್ಲಿ ಗೆಲ್ಲುವೆಯಲ್ಲ ಮೌನದಲ್ಲಿ ಹೇಳಿದೆಯಲ್ಲ ನೋಟದಲ್ಲಿ ಹಾಡಿದೆಯಲ್ಲ ಸಂಗೀತವೇ ಮನಸ್ಸಿನ ಅರಿಯುವ ಅರಳಿದ ಬಲವಿನ ಸುಮವು ನಗುತ್ತಿರ ನೋಡುತ್ತ ನಿಂತನು ಉಲ್ಲಾಸದಿ ಪ್ರೇಮದಲ್ಲಿ ಪ್ರಣಯದಲ್ಲಿ ಹರುಷ ತುಂಬಲು ಆಯಾಗಿದೆ ಸಂಗೀತವೇ ನುಡಿಯುವ ಮಾತಿಲ್ಲ ಸಲ್ಲಾಪವೇ ನೀ ಎಲ್ಲಿರಿ ಅಲ್ಲೆಲ್ಲ ಸಂತೋಷವೇ ನೀ ಜೊತೆಯಿರಿ ಬಾಳೆಲ್ಲ ಸರಸದಲ್ಲಿ ಚೆಲ್ಲುವೆಯ ಕಲ್ಲದಲ್ಲಿ ಪಡೆವ ಬಲವನ್ನು ಮೋಹದ ನೋಡಿಗೆ ನಾ ಸೋತೇನು ಸೂರುವನೆ ಬದಲು ಗೆಲುವೆ ಹೊಂದಿದೆ ಒಂದೆನು ಸೇರಲು ನಾನೇನು ಮಾತಿನಲ್ಲಿ ಮುತ್ತು ಅರಗಿಣೆ ಅಂದದಲ್ಲಿ ಮುತ್ತಿನ ಮಣಿ ಬಾಯಿಗೆ ಬಾಯಿಗೆ ಸಂಗೀತವೇ ನೀ ನುಡಿಯುವ ಮಾತಿಲ್ಲ ಸಲ್ಲಾಪವೇ ನೀ ಎಲ್ಲಿರಿ ಅಲ್ಲೆಲ್ಲ ಸಂತೋಷವೇ ನೀ ಜೊತೆಯಿರಿ ಬಾಳೆಲ್ಲ ಸರಸದಲ್ಲಿ ಸಂಬಂಧಾರಿಲ್ಲ ಸ್ನೇಹದಲ್ಲಿ ನಿಲ್ಲುವೆಯಲ್ಲ ಮೋಹದಲ್ಲಿ ಗೆಲ್ಲುವೆಯಲ್ಲ ಪ್ರೇಮದಲ್ಲಿ ಗೆಲ್ಲುವೆಯಲ್ಲ ಲಕ್ಷ್ಮಿ ಅವರ ಫೋಟೋಸ್ ನಾವು ನೋಡ್ತಾ ಇದ್ವಿ. ಎಷ್ಟು ಕ್ಯೂಟ್ ಲಕ್ಷ್ಮಿ ಅದು. ಆ ಕಾಲದಲ್ಲಿ ಅವರು ಕನ್ನಡದ ಆ ಎಲ್ಲ ಮೇರು ನಟರಿಗೆ ಜೋಡಿ ಆಗ್ತಾರೆ. ರಾಜ್ಕುಮಾರ್ ವಿಷ್ಣು ಜೊತೆ ನಡೆಸ್ತಾರೆ, ಅಂಬರೀಷ್ ಜೊತೆ ನಡೆಸ್ತಾರೆ, ಶ್ರೀನಾಥ್ ಜೊತೆ ನಟಿಸ್ತಾರೆ, ಅಗೇನ್ ಅನಂತ್ ನಾಗ್ ಜೊತೆ ನಡೆಸ್ತಾರೆ, ಶಂಕರ್ ನಾಗ್ ಜೊತೆ ನಡೆಸ್ತಾರೆ. ಕನ್ನಡದ ಬಹುತೇಕ ಅಂದರೆ ದಕ್ಷಿಣ ಭಾರತದ ಬಹುತೇಕ ಎಲ್ಲ ಹೀರೋಗಳ ಜೊತೆ ಅವರು
ನಾಯಕಿಯಾಗಿ ನಟಿಸ್ತಾರೆ. ಅವರ ಆ ಜರ್ನಿಯನ್ನು ಅವ್ರ ಜೊತೆ ಸಾಕಷ್ಟು ಮಾತಾಡಿ ಹಂಚಿಕೊಳ್ಬೇಕಂದ ಆಸೆ ಇತ್ತು. ಅವ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರೋದ್ರಿಂದ ಒಂದಷ್ಟು ಮಾಹಿತಿಯನ್ನು ಅವರು ಬಂದಾಗಲೇ ಹಂಚ್ಕೊಳ್ಳೋಣ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರ ಒಂದು ಗಮನಕ್ಕೆ ನ್ಯೂಸ್ ಫಸ್ಟ್ ಈ ಕಾರ್ಯಕ್ರಮನ ಕವರ್ ಮಾಡ್ತಾ ಇದೆ. ಸುಮಾರು ಶ್ರೀನಿವಾಸ್ ಟೀಮ್ ಒಂದು 7-8 ಕ್ಯಾಮ್ರಾ ಹಾಕಿದ್ದಾರೆ. ಹಾಗೆ ನಿಮ್ಮ ಕ್ಯಾಮರಾಗಳಿಗೆ ಒಂದು ರೆಸ್ಟ್ ಕೊಟ್ಟುಬಿಡಿ. ಅವರು ಬಹುತೇಕರು ಇಡೀ ಪ್ರೋಗ್ರಾಮ್ ಶೂಟ್ ಮಾಡ್ತಿದ್ದೀರಿ. ಈ ಪ್ರೋಗ್ರಾಮು ನ್ಯೂಸ್ ಫಸ್ಟ್ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಮತ್ತು ಇವತ್ತು ಹಿರಿಯರೊಬ್ಬರು ಗ್ರೂಪಲ್ಲೂ ಮೆಸೇಜ್ ಹಾಕಿದರು, ಪರ್ಸ್ನಲಿ ಹಾಕಿದರು, ಎಲ್ಲರೂ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಸರ್ ಅಂತ. ದಯವಿಟ್ಟು ಯಾರೂ ಈ ಕಾರ್ಯಕ್ರಮನ ಶೂಟ್ ಮಾಡಬೇಡಿ. ನಿಮ್ಮ ಮೊಬೈಲನ್ನು ಜೇಬಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮನ ಎಂಜಾಯ್ ಮಾಡಿ. ಈ ಕ್ಷಣನ ನೀವು ಎಂಜಾಯ್ ಮಾಡಿ. ಮತ್ತು ಈ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋನ ನಿಮಗೆ ಈ ಗ್ರೂಪಲ್ಲಿ ಮತ್ತು ನಿಮಗೆ ತಲುಪಿಸ್ತೀವಿ. ಈ ಕ್ಷಣನ ನೀವು ಅನುಭವಿಸಿ ಅನ್ನೋ ಮಾತು. ಇದೇ ಚಿತ್ರದ ಇನ್ನೊಂದು ಗೀತೆ ಲಕ್ಷ್ಮಿ ಅವರ ಒಟ್ಟು ಅಂದವನ್ನು ನಮ್ಮ ಕಣ್ಮುಂದೆ ತರುವಂತಹ ಗೀತೆ ಅದು. ನನ್ನೆದೆ ಕೋಗಿಲೆಯೇ ಒಲವಿನ ಪಲ್ಲವಿಯೇ. ದಿವ್ಯಾ ಈ ಗೀತೆಯನ್ನು ಹಾಡಿದ್ರೆ ಅಂದಿನ ಆ ಲಕ್ಷ್ಮಿ, ಆ ಚಿತ್ರಣ ಸಂಪೂರ್ಣ ನಮ್ಮ ಕಣ್ಮುಂದೆ ಬರಬಹುದು. ಒನ್ಸ್ ಅಗೇನ್ ಈ ಗೀತೆಯನ್ನು ಹಾಡಿದ್ದು ಆ ಕಾಲಕ್ಕೆ ಎಸ್ ಜಾನಕಿ ಅವರು. ಅದ್ಭುತವಾದಂಥ ಅಕ್ಷರಗಳನ್ನು ಕಟ್ಟಿಕೊಟ್ಟಿದ್ದು ಚಿ ಉದಯಶಂಕರ್. ಒಲವು ಗೆಲುವು ಚಿತ್ರದ ಗೀತೆ ನನ್ನೆದೆ ಕೋಗಿಲಿ ಒಲವಿನ ಪಲ್ಲವಿ. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ. ಏನು ಕಾಣೆ ನಾನು ಎದುರಲ್ಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು. ಏನು ಕಾಣೆ ನಾನು ಎದುರಲ್ಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು. ಕಾಣದ ಆನಂದ ಕಾಣದ ಆನಂದ ಹೊಸ ಹೊಸ ಬಯಕೆಯು ನಿನ್ನಿಂದ. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ.
ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ಆ, ಏ, ಎಷ್ಟು ಅದ್ಭುತವಾಗಿ ಹಾಡಿದ್ರು. ಕಾರ್ಯಕ್ರಮ ಮುಗಿಯೋದ್ರೊಳಗೆ ಇನ್ನೊಂದು ಸತಿ ಕೇಳೋಣ ಅಲ್ವಾ? ಖಂಡಿತ ನೀವು ಕೇಳಿಲ್ಲ ಅಂದ್ರೆ ನಾನು ಕೇಳ್ತೀನಿ, ಹಾಡ್ಸೋದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಪ್ರಾಯಶಃ ಲಕ್ಷ್ಮೀ ಮೇಡಮ್ ಬಂದ ಮೇಲೆ ಅವ್ರ ಮುಂದೆನೇ ಇನ್ನೊಮ್ಮೆ ಈ ಗೀತೆಯನ್ನು ಹಾಡಿಸೋಣ. ಅಲ್ಲಿಯ ತನಕ ಅವರ ಮತ್ತೊಂದು ಹಿಟ್ ಚಿತ್ರ ಒನ್ಸ್ ಅಗೇನ್, ಆವಾಗಲೇ ನಾವು ಆ ಚಿತ್ರದ ಗೀತೆಯನ್ನು ತೆಗೆದುಕೊಂಡಿದ್ವಿ. 83ಯಲ್ಲಿ ಬಂದಿದ್ದು ದೊರೈ ಭಗವಾನ್ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದರು, ಬೆಂಕಿಯ ಬಲೆ. ಅದರ ಒಂದು ಮೋಸ್ಟ್ ಪಾಪ್ಯುಲರ್ ಸಾಂಗ್ ಬಿಸಿಲಾದರೇನು ಮಳೆಯಾದರೇನು. ಅನಂತ್ನಾಗ್ ಮತ್ತು ಲಕ್ಷ್ಮಿ ಅವರ ಆ ಸಿನಿಮಾಗಳ ಕಥೆಯನ್ನು ನಾವು ನೋಡ್ತಾ ಇದ್ವಿ. ಅಲ್ಲಿ ಒಂದು ಹಂತಕ್ಕೆ ನಮಗೆ ಒಂದು ಕಷ್ಟದ ಸಿನಿಮಾ, ಗೋಳಿನ ಸಿನಿಮಾ ಅನಿಸ್ಬಿಡುತ್ತೆ. ನಾನು ಅನಂತ್ ಸರ್ ಮಾತಾಡ್ತಾ ಇದ್ವಿ, ಅದು ಒಂದು ಹೆಣ್ಣು ತನ್ನ ಬದುಕಿನಲ್ಲಿ ಅನುಭವಿಸಿದಾದಂಥ ಅಷ್ಟೂ ಕಷ್ಟಗಳನ್ನು ಎದುರಿಸಿ ಬದುಕನ್ನು ಸಾಗಿಸುವ ಎಷ್ಟು ಗಟ್ಟಿ ಪಾತ್ರಗಳನ್ನು ಇವರು ಮಾಡಿದ್ದಾರೆ ಅಂತ. ಅದು ಯಾವಾಗ ಮಾಡಿದ್ರು ಅಂತ, ಜೂಲಿಯಂತಹ ಅದ್ಭುತ ಯಶಸ್ಸು, ಅದ್ಭುತ ಗ್ಲಾಮರಸ್ ನಟಿ ಅಂತ ಹೆಸರು ಪಡೆದುಕೊಂಡಂಥ ನೆಕ್ಸ್ಟ್ ಶೇಡೆ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಅಲ್ಲಿಯ ಬವಣೆಗಳಿಗೆ, ಅಲ್ಲಿಯ ಕಷ್ಟಗಳಿಗೆ ಪ್ರತಿನಿಧಿಯಾಗಿ ಹೀರೋಯಿನ್ ಆಗ್ತಾರೆ. ಜೂಲಿ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟ ನಂತರವೂ ಕೂಡ ಅವರು ಬಾಲಿವುಡ್ಗೆ ಹೋಗದೆ ದಕ್ಷಿಣದಲ್ಲಿ ಉಳ್ಕೊಬಿಡ್ತಾರೆ. ಇಲ್ಲಿಯ ಬಹುತೇಕ ಅವರು ಗೃಹಿಣಿ ಪಾತ್ರವನ್ನು ನಿರ್ವಹಿಸ್ತಾರೆ. ಎಲ್ಲಿಯ ಜೂಲಿ, ಎಲ್ಲಿಯ ಬೆಂಕಿಯ ಬಲೆಯ ಲಕ್ಷ್ಮಿ. ಅವರ ಆ ಅಭಿನಯದ 2 ಶೇಡ್ಗಳನ್ನು ಕೆಲವೇ ವರ್ಷಗಳಲ್ಲಿ ಇಡೀ ಭಾರತೀಯ ಚಿತ್ರರಂಗ ಗಮನಿಸ್ತಾ ಹೋಗುತ್ತೆ. ಆದರೆ ಆಕೆ ಸ್ಟಿಕ್ ಆನ್ ಆಗಿದ್ದು ಮಾತ್ರ ಅಭಿನಯ ಪ್ರಾಧಾನ್ಯತೆ ಇರುವಂತಹ ಮಧ್ಯಮ ವರ್ಗದ ಕಷ್ಟಗಳಿಗೆ ಪ್ರತಿನಿಧಿಯಾಗಬಲ್ಲಂತಹ ಒಂದು ಸಿನಿಮಾದ ಕಥೆಗಳಿಗಾಗಿ ಅನ್ನುವಂಥದ್ದು. ಬೆಂಕಿಯ ಬಲೆ ಕೂಡ ಕನ್ನಡದ ಖ್ಯಾತ ಬರಹಗಾರ ತರಾಸು ಅವರ ಕಥೆಯನ್ನು ಹೊಂದಿತ್ತು. ಅದನ್ನು ಚಿತ್ರಕಥೆಯನ್ನಾಗಿ ನಂತರ ಬಳಸ್ಕೊಳ್ತಾರೆ. ಆ ಚಿತ್ರದ ಒಂದು ಜನಪ್ರಿಯ ಗೀತೆ ಬಿಸಿಲಾದರೇನು ಮಳೆಯಾದರೇನು. ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು ಮಳೆಯಾದರೇನು, ಜೊತೆಯಾಗಿ ಎಂದು ನಾನೆಲ್ಲವೇನು, ನೀ ನನ್ನ ಜೀವ ಎಂದಿರು. ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು. ವಿಷವಾದರೇನು ಆವಾದರೇನು, ಹಾಲು ವಿಷವಾದರೇನು, ಈ ನಿನ್ನ ನೋಟ ಬೆಳೆದಾಗ ಮುಳ್ಳು ಹಾಗೆ ಅರಳರೇನು, ಭೂಮಿಯೇ ಬಾಯ್ಬಿಟ್ಟರೇನು, ಸಿಡಿಲೆ ಎದುರಾದರೇನು, ನಿನ್ನ ಬಿಡಲು ಪ್ರಾಣಕ್ಕೆ ಪ್ರಾಣ ಕೊಡುವೆ, ಕಂಬನಿ ಮಿಡಿಯದೆ ಇನ್ನು ನಗಲಾರೆಯೇನು. ಬಿಸಿಲಾದರೇನು
ಮಳೆಯಾಗಲೇನು ಜೊತೆಯಾಗಿ ಎಂದು ನಾನೆಲ್ಲವೇನು ನೀ ನನ್ನ ಜೀವ ಎಂದಿರು ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಸಿರಿಯಾನ ಬೇಡಲಿಲ್ಲ ಸುಖವಾನ ಕೇಳಲಿಲ್ಲ ಸಿರಿಯಾನ ಬೇಡಲಿಲ್ಲ ಸುಖವಾನ ಕೇಳಲಿಲ್ಲ ಎಂದೆಂದು ನೀವು ನಗು ನಗು ತಳಿರಲು ನನಗಿಂತ ಹರೋಷವಿಲ್ಲ ಕಷ್ಟ ಹೊಸದೇನು ಅಲ್ಲ ಶಾಂತಿನ ಕಾಣಲಿಲ್ಲ ನೋವಲ್ಲಿ ಹುಟ್ಟಿ ನೋವಲ್ಲಿ ಬೆಂದಿ ನೋವೇ ನನಗೆಂದೂ ಇಲ್ಲ ನಿಮ್ಮನ್ನು ಬಿಟ್ಟರೆ ನನಗೆ ಗತಿ ಯಾರೂ ಇಲ್ಲ ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನಾನಿಲ್ಲವೇನು ಈ ಚಿಂತೆಗೆ ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಥ್ಯಾಂಕ್ ಯು ಸೊ ಮಚ್. ಕನ್ನಡದ ಸರ್ವಕಾಲಿಕ ಶ್ರೇಷ್ಠ ಗೀತೆಗಳ ಸಾಲಿನಲ್ಲಿ ನಿಲ್ಲಬಹುದಾದಂತಹ ಗೀತೆ ಇದು. ಅಂತಹ ಇನ್ನಷ್ಟು ಗೀತೆಗಳಿದೆ. ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನು ನಾನು ಸ್ಮರಿಸ್ತಾ, ಈ ಕಾರ್ಯಕ್ರಮಕ್ಕೆ PCPA ಸಾಥನ್ನು ಕೊಟ್ಟರೆ, ನ್ಯೂಸ್ ಫಸ್ಟ್ ಇದರ ಸಹಯೋಗದ ಹೆಗಲನ್ನು ಕೊಟ್ಟಿದೆ. ಭೀಮಾಸ್ ಚೆಲುವಾದ ಗೊಂಬೆ ಸಹ ಪ್ರಾಯೋಗಿಕದಲ್ಲಿ ಭದ್ರಾ ಗ್ರೂಪ್ ಹಾಗೆ ತೇಜು ನಮ್ಮೊಂದಿಗಿದೆ. ಮನನ ಏನೇನೋ ಆಸೆ, ಗುಬ್ಬಿಗೂಡು ಮತ್ತು ರಜತಗಿರಿ ಪ್ಯಾಲೇಸ್ ಇವರೆಲ್ಲರ ಸಹಯೋಗ ಮತ್ತು ನಿಮ್ಮೆಲ್ಲರ ಪ್ರೀತಿ ಈ ದೊಡ್ಡ ಆಡಿಟೋರಿಯಮನ್ನು ತುಂಬಿಸಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಗೀತೆಗಳನ್ನು ಹಾಡುವಂಥ ಸುಯೋಗ ನಮ್ಮದಾಗಿದ್ದು ವಿಶೇಷ. ಮುಂದೆ ಅವರಿಗೆ ಹೆಸರು ತಂದುಕೊಟ್ಟ ನಾವೆಲ್ಲರೂ ಲಕ್ಷ್ಮಿ ಅಂದ ತಕ್ಷಣ ಯಾವ ಲಕ್ಷ್ಮಿ ಅಂದರೆ ಜೂಲಿ ಲಕ್ಷ್ಮಿ ಅಂತೀವಿ. ಅಂತಹ ಜೂಲಿ ಚಿತ್ರದ ಒಂದು ಗೀತೆಯನ್ನು ನಾವೀಗ ಕೇಳೋಣ. ಅವರಿಗೆ ಕಿಶೋರ್ ಕುಮಾರ್ ಅಂದರೆ ತುಂಬ ಇಷ್ಟ ಅಂತ. ನಾವು ಅವರನ್ನು ಇನ್ವೈಟ್ ಮಾಡಲಿಕ್ಕೆ ಹೋದಾಗಲೂ ಕೂಡ ಹಡಪದವ್ರನ್ನ ನಿಲ್ಲಿಸ್ಕೊಂಡು ಕಿಶೋರ್ದು ಒಂದು ಎರಡು ಹಾಡಿ ಅಂತ ಹೇಳಿದರು. ಪ್ರಾಯಶಃ ಅವರು ಬಂದ ಮೇಲೆ ಅವ್ರ ಮುಂದೆನೂ ಅವರದ್ದು ಅಲ್ಲದ ಒಂದು ಎರಡು ಕಿಶೋರ್ ಗೀತೆಗಳನ್ನು ಹಾಡಿದ್ರೂ ಹಾಡಬಹುದು ಅವ್ರು ಕೇಳಿದ್ರೆ, ಅಥವಾ ನೀವು ಕೇಳಿದ್ರೆ. ಅಂತಹ ಕಿಶೋರ್ ಅವರೇ ಲಕ್ಷ್ಮಿ ಅವರಿಗೆ ಒಂದು ಹಾಡಿದ ಹಾಡು ಭೂಲ್ ಗಯಾ ಸಬ್ ಕುಚ್. ಅದ್ಭುತವಾದಂತಹ ಗೀತೆ. ರಾಜೇಶ್ ರೋಷನ್ ಜೂಲಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಆ ಗೀತೆಯನ್ನು ಇದೀಗ ಹಡಪದ ಹಾಡ್ತಾರೆ. ದಿವ್ಯ. भूल गया सब कुछ, भूल गया सब कुछ,
याद नहीं अब कुछ एक यही बात न भूली झूली I love you भूल गए सब कुछ याद नहीं अब कुछ एक यही बात न भूली Julie loves you इतना ही दूर मत जाओ कि पास आना मुश्किल हो इतना भी पास मत आओ कि दूर जाना मुश्किल हो जाने भी दो कहाँ मानो मेरा ऐसा लगा बदन छू के तेरा कोई चिंगारी झूली झूली I love you ऐसा ना हो तड़प तड़प के ये प्यार प्यासा मर जाए ऐसा ना हो हम दोनों को ये शाम रुसवा कर जाए अच्छा तो मैं जिद छोड़ दूं बोलो अच्छा मेरी कसम तोड़ दूं बोलो बात है ये मामूली Julie loves you भूल गया सब कुछ भूल गया सब कुछ याद नहीं अब कुछ एक यही बात न भूली झूली Thank you so much. ಜೂಲಿ ಮೂಲವಾಗಿ ಬಂದದ್ದು 1974ರಲ್ಲಿ ಮಲಯಾಳಂನಲ್ಲಿ ಚಟ್ಟಕ್ಕಾರಿ ಐ ಥಿಂಕ್. ಅದು ಅತ್ಯಂತ ಸೂಪರ್ ಡೂಪರ್ ಸಿನಿಮಾ ಆಗಿತ್ತು. ಮಲಯಾಳಂನ ಬಹುತೇಕ ಎಲ್ಲ ಥಿಯೇಟರ್ಗಳಲ್ಲಿ ಶತದಿನೋತ್ಸವ ಕಂಡಂಥ ಚಿತ್ರ. ಆಶ್ಚರ್ಯ ಅಂದರೆ ಬೆಂಗಳೂರಿನಲ್ಲೂ ಕೂಡ 40
ವಾರಗಳ ಕಾಲ ಚಿತ್ರಮಂದಿರದ ಪ್ರದರ್ಶನವನ್ನು ಕಂಡ ಏಕಮಾತ್ರ ಮಲಯಾಳಂ ಚಿತ್ರ ಚಟಕಾರಿಯಾಗಿತ್ತು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಪ್ರಕಾಶ್ ಬಂಗಾರದಿಂದ ಬೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ ತಾವರೆಯ ಅಂದ ಕಣ್ಣಲ್ಲಿ ತಂದ ಆ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ ಆ ದೇವರೇ ಕಾಣಿಕೆ ನೀಡಿದ ನಮ್ಮ ಜೊತೆ ಮಾಡಿದ ಆಕಾಶದಿಂದ ಹೊರಗಿಳಿದ ರಂಬೆ ಆಕಾಶದಿಂದ ಹೊರಗಿಳಿದ ರಂಬೆ ಇವಳೆ ಚಂದನದ ಗೊಂಬೆ ಇವಳೆ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಪ್ರೀತಿಯ ಸ್ವಾಗತ ಮೇಡಮ್. ನಿಮ್ಮ ಆಗಮನದ ನಿರೀಕ್ಷೆ, ಪ್ರಾಯಶಃ ಈ ಕಾರ್ಯಕ್ರಮಕ್ಕೆ ತಾವು ಬರ್ತೀರಿ ಅಂದಾಗಲೇ ಇಷ್ಟು ಜನ ಬಹುತೇಕ 15 ದಿವಸದ ಮುಂಚೆ ಅವರವರ ಸೀಟನ್ನು ಕಾಯ್ದಿರಿಸಿಕೊಂಡಿದ್ರು. ಅದು ನಿಮ್ಮ ಮೇಲಿನ ಪ್ರೀತಿ, ನೀವು ಗಳಿಸಿಕೊಂಡ ಅಭಿಮಾನ. ಈ ಕಾರ್ಯಕ್ರಮದ ಕುರಿತಾದಂತಹ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ಖ್ಯಾತ ನಟರಾದಂಥ ನಿರ್ದೇಶಕರು ಆದಂಥ ಪ್ರಕಾಶ್ ಬೆಳವಾಡಿ ಅವರು ಆಡಬೇಕಾಗಿ ವಿನಂತಿಸ್ಕೊಳ್ತಾರೆ. ಅವರು ಇಲ್ಲೇ ಸೌತ್ ಎಂಡಿಲ್ನ ಹೋಟೆಲಲ್ಲಿ ಉಳ್ಕೊಂಡಿದ್ರು. ಅವ್ರ ಕಲ್ಪನೆಯಲ್ಲಿ ಅರ್ಧ ಗಂಟೆಯಲ್ಲಿ ಬರ್ಬೋದು ಅಂತಿತ್ತು. ಅವ್ರಿಗೆ ಫುಲ್ಲು ಬೆಂಗಳೂರಿನ ಸ್ವಾಗತವನ್ನು ನಾವು ಕೊಟ್ಟಿದ್ದೀವಿ ಟ್ರಾಫಿಕ್ ಮೂಲಕ ಅವ್ರಿಗೆ. ಇವಾಗ ನೋಡಿ, ನಾನು ಪ್ರಾಸ್ತಾವಿಕವಾಗಿ ಏನು ಹೇಳ್ತೀನಿ ಅಂದರೆ, ಕಳೆದ ವರ್ಷ ಕನ್ನಡ ಟಾಕಿ ಸಿನಿಮಾದು 90 ವರ್ಷದ ನಾವು ಒಂದು ಸಮಾರಂಭವನ್ನು ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ವಿ. ಜೋಗಿ ನಾವೆಲ್ಲ ದೊಡ್ಡದಾಗಿ ಮಾಡೋಣ ಅಂತ. ಹಡಪದವ್ರಿಗೆ, ರಾಘವೇಂದ್ರ ಕಾಂಚನ್ ಅವ್ರಿಗೆ ತುಂಬ ಆಸೆ ಇತ್ತು. ನಮಗೇನೆಂದರೆ, ನಾವು ಯಾಕೆ ಅನುಮಾನಕ್ಕೆ ಬಿದ್ವಿ ಅಂದರೆ, ನಮ್ಮ ಚೇಂಬರ್ ಅವರೇನೋ ದೊಡ್ಡದಾಗಿ ಮಾಡಿದ್ರೆ ನಾವು ಒಂದು ಪ್ಯಾರಲಲ್ ಎಲ್ಲ ಮಾಡಬಾರ್ದು ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ಅದರದ್ದು ಒಂದು ನೆನಪು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಒಬ್ಬರು ಮಾರ್ವಾಡಿ, ಅವರ ಹೆಸರು ನನಗೆ ಈಗ ಮರ್ತೋಗಿದೆ. 1932ರಲ್ಲಿ ಬೆಂಗಳೂರಿನವರೇ ಸೌತ್ ಇಂಡಿಯಾ ಮೂವಿ ಟೋನ್ ಅಂತ ಒಂದು ಸಿನಿಮಾ ಪ್ರೊಡಕ್ಷನ್ ಕಂಪನಿಯನ್ನು ಮಾಡಿದರು. ಆ ಕಾಲಕ್ಕಾಗಲೇ ಕನ್ನಡದಲ್ಲಿ ತುಂಬ ಸೈಲೆಂಟ್ ಸಿನಿಮಾಗಳು ಬಂದಿತ್ತು, ಕನ್ನಡ, ಮರಾಠಿ ಅದರಲ್ಲೆಲ್ಲ ಬಂದಿತ್ತು. ಅವರು ಒಂದು ಸಿನಿಮಾ, ಟಾಕಿ ಸಿನಿಮಾ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿಕೊಂಡು ಸತಿ ಸುಲೋಚನ ಸಿನಿಮಾ ಮಾಡಿದ್ರು. 1934ಕ್ಕೆ ಅದು ಬಿಡುಗಡೆ ಆಗಾಯಿತು ಆ ಸಿನಿಮಾದ್ದು. ಅದು ಆ ಕಾಲಕ್ಕೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಯಿತು ಅದು. ಆ ಸಿನಿಮಾದ ನಿರ್ದೇಶಕರು ಇವರು. ಅವರು ವೈ.ವಿ. ರಾವ್ ಅಂತ, ಯರಗುಡಿ ಪಾಡಿ ವರದಾ ರಾವ್ ಅಂತ ಅವ್ರ ಹೆಸರು. ಆ ಕಾಲಕ್ಕೆ ಇವರಾಗಲೇ ನೆಲ್ಲೂರಲ್ಲಿ ಜನಿಸಿದ್ಯವರು. ಆದರೆ ಕೊಲ್ಲಾಪುರದಲ್ಲಿ ಯಾವಾಗೊಂದು ಸಿನಿಮಾ ಸ್ಟುಡಿಯೋ ಇತ್ತು, ಸಿನಿಮಾ ಪ್ರೊಡಕ್ಷನ್ ಜಾಗ ಇತ್ತು. ಅಲ್ಲಿ ಹೋಗಿ ಇವರು ಕೊಂಕಣಿಯಲ್ಲಿ, ತೆಲುಗು, ಕನ್ನಡ, ಹಿಂದಿ ಇದರಲ್ಲಿ ಸೈಲೆಂಟ್ ಸಿನಿಮಾದಲ್ಲಿ ಭಾಳ ಸ್ಫುರದ ರೂಪಿ. ನೀವು ನೋಡಿ, ಅವರು ನಟನೆ ಮಾಡಿದ್ರು ಅವರು. ಆಮೇಲೆ ಈ ಸತಿ ಸುಲೋಚನ ಮಾಡಬೇಕಾದ್ರೆ ಇವ್ರನ್ನ ಕರೆಸಿದ್ರು. ಬಿಕಾಸ್ ಅವ್ರು ನೋಡಿ, ಹಿ ವಾಸ್ ಎ ಸಿನಿಮಾಟೋಗ್ರಫರ್, ಸ್ಕ್ರೀನ್ ರೈಟರ್, ಎಡಿಟರ್. ಹಿ ನ್ಯೂ ನೀವು ಸಿನಿಮಾದ ಏನೇನಿತ್ತು ಆ ಕಾಲಕ್ಕೆ, ಅವಾಗೆಲ್ಲ ಯು ಹ್ಯಾಡ್ ಟು ಬಿ ಲೈಕ್ ದ್ಯಾಟ್ ಮಾಡೋದಕ್ಕೆ. ಅವ್ರು ಕಲ್ತಿದ್ರು. ಅದಕ್ಕೆ ತುಂಬ ಜನ ಅವ್ರನ್ನ ಮೆಚ್ತಾ ಇದ್ದರು. ಅವ್ರು ಮಾಡಿದ್ರು. ಅದು ಬ್ಲಾಕ್ ಬಸ್ಟರ್ ಆಗಿತ್ತು. ಆಮೇಲೆ ತಮಿಳಲ್ಲಿ ಹೋಗಿ ಮಾಡಿದ್ರು, ತೆಲುಗಲ್ಲಿ ಮಾಡಿದ್ರು, ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ರು. ಭಾಳ ಸೋಷಲಿ ಅವೇರ್ ಸಿನಿಮಾಗಳನ್ನು ಮಾಡಿದ್ರು ಅವರು
ತುಂಬ ದೊಡ್ಡ ಹಿಟ್ಟಾಯಿತು. ಒಂದು ಸಿನಿಮಾ ಒಂದು 25 ಹಾಡು ಹಾಕ್ಕೊಂಡು ಒಂದು ಸಿನಿಮಾ ಮಾಡಿದ್ದಕ್ಕೆ ಈಗಲೂ ಸಿನ್ಹಾಲ ಭಾಷೆಯಲ್ಲಿ ಹಾಡುಗಳು ಬಂದಿದ್ದು ಆ ಸಿನಿಮಾದ ಇನ್ಫ್ಲುಯೆನ್ಸ್ ಅಂತ. 25 ಹಾಡು ಒಂದು ಸಿನಿಮಾದಲ್ಲಿ ಇಟ್ಕೊಂಡು ಮಾಡಿದ್ರು ಅವರು. ಆಮೇಲೆ ರಾಜಾಜಿ ಚುನಾವಣೆ ಗೆದ್ದಾಗ ಕಾಂಗ್ರೆಸ್ ಪಕ್ಷದಿಂದ, ಅಂದರೆ ಇಂಡಿಪೆಂಡೆನ್ಸ್ ಬರೋಕ್ಕೆ ಮುಂಚೆ ಹೇಳ್ತಾ ಇರೋದು, 1937 ಅನಿಸುತ್ತೆ, ಅವ್ರು ಗೆದ್ದಾಗ ಅವರು ಫಸ್ಟು ಅವರು ಲೆಜಿಸ್ಲೇಟಿವ್ ಪಾಲಿಸಿ ಮಾಡಿದ್ದು ಪ್ರಾಹಿಬಿಷನನ್ನು ಬ್ಯಾನ್ ಮಾಡಬೇಕು ಅಂತ, ಪ್ರಾಹಿಬಿಷನ್ ಹಾಕಬೇಕು ಅಂತ, ಲಿಕ್ಕರ್ ಬ್ಯಾನ್ ತಂದ್ರು ಅವರು. ಅದನ್ನು ಕುರಿತು ಒಂದು ಸಿನಿಮಾ ಮಾಡಿದ್ರು. ಅದು ಭಾಳ ದೊಡ್ಡ ಹಿಟ್ ಆಗಿತ್ತು, ಅದು ಪ್ರಶಂಸೆಗೆ ಪಾತ್ರವಾಗಿತ್ತು. ಅವರು ಮದುವೆ ಆಗಿದ್ದು ಅವರ ಕುಮಾರಿ, ಅವ್ರ ಹೆಸರು ನನಗೆ ಪೂರ್ತಿ ನೆನಪಿಲ್ಲ ಈಗ. ಅವ್ರ ಮದುವೆ ಆಗಿದ್ದು ಅವರು ಆ್ಯಕ್ಟ್ರೆಸ್ಸು. ಅವ್ರ ಆ್ಯಕ್ಟ್ರೆಸ್, ಅವ್ರ ಹೆಂಡತಿ, ಅವ್ರ ತಾಯಿ ಕೂಡ ಅವರು ನುಂಗಂಬಾಕಂ ಜಾನಕಿ ಅಂತ ಅವ್ರ ಹೆಸರು, ಅವರು ಆ್ಯಕ್ಟ್ರೆಸ್ ಆಗಿದ್ದರು. ಆ ವೈ ವಿ ರಾವ್ ಅವರ ಮಗಳು ಇವರು ಲಕ್ಷ್ಮಿಯವರು. ನಾನು ಈ ಪ್ರೋಗ್ರಾಮ್ ಮಾಡಬೇಕು ಅಂತ ಮನಸ್ಸು ಮಾಡ್ಕೊಂಡಾಗ ನಾಳೆ ಇವ್ರದ್ದು ಒಂದು ದೊಡ್ಡ ಇಂಟರ್ವ್ಯೂ ಮಾಡೋದಿದೆ. ಯಾವುದೋ ಇವರು ನ್ಯೂಸ್ ಫಸ್ಟ್ ಚಾನೆಲ್ಗೆ ಮಾಡೋದಿದೆ. ಅವ್ರು ನ್ಯೂಸ್ ಫಸ್ಟ್ ಅವ್ರು ಬಂದಿದ್ದಾರೆ, ಇವರು ರವಿಕುಮಾರ್ ಅವ್ರು ಬಂದಿದ್ದಾರೆ, ಮತ್ತು ಮಾರುತಿ ಅವ್ರು ಬಂದಿದ್ದಾರೆ, ಸಿದ್ದೇಶ್ ಅವ್ರು ಬಂದಿದ್ದಾರೆ. ನಮಗೆ ತುಂಬ ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ನ್ಯೂಸ್ ಫಸ್ಟ್ ಅವರು ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ನನ್ನ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಮಾಡಲ್ಲ, ಅದನ್ನು ನಾನು ನಾಳೆ ಮಾಡ್ತೀನಿ. ಆದರೆ ಅದನ್ನು ಓದಿದಾಗ ಅವರ ತಂದೆ, ಅವರ ಫ್ಯಾಮಿಲಿಯಲ್ಲಿ ಈ ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಏನಿದೆ, ಒಂದು ಕೆಲವರು 450 ಅಂತಾರೆ, ಕೆಲವರು 650 ಅಂತಾರೆ. ಎಷ್ಟು ಸಿನಿಮಾ ಮಾಡಿದಾರೋ ಇವ್ರಿಗೆ ಗೊತ್ತಿಲ್ಲ, ಎಷ್ಟು ಅವಾರ್ಡ್ಸ್ ಬಂದಿದೆ ಇವ್ರಿಗೆ. ನೋಡಿ, ಅವರು ಎಷ್ಟು ಭಾಷೆಗಳಲ್ಲಿ ಮಾಡಿದ್ದಾರೆ ಸಿನಿಮಾ, ಅಷ್ಟು ಭಾಷೆಗಳಲ್ಲಿ ಅವರೇ ಡಬ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಸ್ಮಾಲ್ ಫ್ಯಾಕ್ಟಾಯ್ಡ್ ಹೇಳ್ತೀನಿ. ಪ್ರತಿಯೊಂದು ದಕ್ಷಿಣ ಭಾರತದ ಭಾಷೆಯಲ್ಲಿ ಅವ್ರು ಮಾಡಿರೋ ಸಿನಿಮಾಗೆ ಅವ್ರಿಗೆ ಸೌತ್ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ. ನಾನು ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಕಾಂಚನ್ ಅವ್ರಿಗೆ, ನಾನು ಇದನ್ನ ಮೊದಲು ಹೇಳ್ತೀನಿ ಅಂತ. ನೋಡಿ, ಅಂಥ ಫ್ಯಾಮಿಲಿಯಲ್ಲಿ ಬಂದಿದ್ದಾರೆ, ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ. ಅವ್ರಿಗೆ ಈಗಲೂ ಒಂದಿಷ್ಟು ಕಹಿ ನೆನಪು ಯಾವುದ್ರದ್ದು ಅವ್ರು ಹೇಳೋದಿಲ್ಲ. ಎಲ್ಲರನ್ನೂ ಯಾರ್ಯಾರ ಜೊತೆ ವರ್ಕ್ ಮಾಡಿದಾರೋ ಅವ್ರ ಬಗ್ಗೆ ಆತ್ಮೀಯವಾಗಿ ಗೌರವದಿಂದ ಮಾತಾಡ್ತಾರೆ. ಮತ್ತು ಅವರಿಲ್ಲಿ ಕೂತಿರೋದು ನಮ್ಮ ಕನ್ನಡಕ್ಕೆ ಭಾಳ ಪ್ರಸ್ತುತ ಅಂತ ನಾನು ತಿಳ್ಕೊಳ್ತೀನಿ. ಅವ್ರ ಫಿಲ್ಮ್ ಕಂಪ್ಯಾನಿನಲ್ಲಿ 100 ಗ್ರೇಟೆಸ್ಟ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ಸಲ್ಲಿ ಶಿ ಫೀಚರ್ಸ್ ಇನ್ ದಟ್. ಅವರು ನಾನು ಲಾಸ್ಟ್ ಒಂದು ಪಾಯಿಂಟ್ ಹೇಳಿ ನಾನು ಮುಗಿಸ್ತೀನಿ. ಕಾಂಚನ್ ಅವ್ರಿಗೆ ಕೊಟ್ಬಿಡ್ತೀನಿ ಮೈಕು. ನೋಡಿ, ಅವರು ಇಷ್ಟೊಂದು ಸಿನಿಮಾ ಮಾಡಿದಾರಲ್ಲ, ನಮಗೆ ನಮ್ಮ ಈ ಭಾರತದ ಈ ಕಷ್ಟದಲ್ಲಿ ಅವ್ರು ಮಾಡಿರೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಂಗೆ ಅನಿಸುತ್ತೆ, ಅವ್ರು ಹಿಂದಿಯಲ್ಲಿ ಜೂಲಿ ಮಾಡಿದಾಗ ಎಷ್ಟು ಸಕ್ಸಸ್ ಆಯಿತು. ಹಿಂದಿ ಜೂಲಿ 1975 ಅದು ಎಮರ್ಜೆನ್ಸಿ ಇಯರ್ ಅದು. ಆದರೆ ಆ ಇಯರ್ದು ಒಂದು ವಿಶೇಷ ಏನಂದರೆ, ವೆರಿ ಬಿಗ್ ಹಿಂದಿ ಫಿಲ್ಮ್ಸ್ ರಿಲೀಸ್ಡ್ ಆ ವರ್ಷ. ಶೋಲೆ ಆಯಿತು, ಐ ಥಿಂಕ್ ದೀವಾರೋ ಆಯಿತು, ಮೌಸಮ್ ಇತ್ತು. ಆ ಥರ ದೊಡ್ಡ ಫಿಲ್ಮ್ಸ್ ರಿಲೀಸ್ ಆಯಿತು. ಆ ಪಟ್ಟಿಯಲ್ಲಿ ಈ ಫಿಲ್ಮ್ ರೀಮೇಕ್ ಫಿಲ್ಮ್ ಫೀಚರ್ ಆಗಿ ಶಿ ಬಿಕೇಮ್ ವೆರಿ ಫೇಮಸ್. ಆದರೆ ಅವ್ರ ಕಾನ್ಸಂಟ್ರೇಷನ್ ಎಲ್ಲ ದಕ್ಷಿಣ ಭಾರತದ ಸಿನಿಮಾ ಭಾಷೆಗಳ ಬಗ್ಗೆನೇ ಇರೋದು. ಯಾಕೆ ಅಂದರೆ ಅವ್ರ ಇಂಟರ್ವ್ಯೂಗಳಲ್ಲಿ ನೋಡಿದ್ರೆ, she has genuine love and respect and affection for South Indian languages. ನಮಗೆ ಈ ಕಾಲದಲ್ಲಿ ಒಂದು ರೀತಿಯ ಒಬ್ಬರನ್ನೊಬ್ಬರು ಅನುಮಾನದಿಂದ, ಸಂಶಯದಿಂದ ನೋಡೋ ಥರ ಈ ಕಾಲದಲ್ಲಿ ನಮ್ಮನ್ನು ಒಗ್ಗೂಡಿಸುವ ಒಂದು ಸಹೃದಯತೆಯ ಮೂರ್ತಿ ನಾನು ಹೇಳ್ತೀನಿ ಈ ಲಕ್ಷ್ಮಿಯವರು. ಆಯಿತಾ? ಕಾಂಚನವರೇ, ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮಕ್ಕೆ ಲಕ್ಷ್ಮಿ ಅವರನ್ನ ಕರ್ಕೊಂಡು ಬರಬೇಕು ಅಂದಾಗ ತಾವು ಅವ್ರ ಜೊತೆ ಮಾತನಾಡಿ ಇಲ್ಲಿಯ ತನಕ ಅವರು ಬರುವಂತೆ ಮಾಡಿದ್ದೀರಿ. ಅವರ ಬಗ್ಗೆ ಆಡಿದಂಥ ನಿಮ್ಮೆಲ್ಲ ಮಾತುಗಳಿಗೆ ನಮಸ್ಕರಿಸ್ತೇವೆ.
ಮೇಡಮ್ ನಮಸ್ತೆ. ನಮಸ್ತೆ. ನಮ್ಮೆಲ್ಲರ ಕುತೂಹಲ ಇತ್ತು, ಕಾಯುವಿಕೆ ಇತ್ತು 5 ಗಂಟೆಯಿಂದನೂ ಕೂಡ. ಲಕ್ಷ್ಮಿ ಮೇಡಮ್ ಯಾವಾಗ ಬರ್ತಾರೆ, ಅವ್ರ ಮಾತನ್ನು ಯಾವಾಗ ಕೇಳೋಣ ಅಂತ. ಒಂದು ಲಾಂಗ್ ಜರ್ನಿ. ನೀವಿಲ್ಲದೆ ನಿಮ್ಮ ಅನುಪಸ್ಥಿತಿಯಲ್ಲಿ ಒಂದು 9 ಹಾಡನ್ನು ಹಾಡಿಬಿಟ್ಟಿದ್ದೀವಿ ಈಗ ನೀವು. ಅದರಲ್ಲಿ ಕೆಲವು ಹಾಡು ಈಗಾಗಲೇ ಆಡಿಯನ್ಸ್ ಇಂದ ಅವ್ರು ಬಂದ ಮೇಲೆ ಮತ್ತೆ ಹಾಡಿಸ್ಬೇಕು ಅಂತ ಇತ್ತು. ಅದಕ್ಕೂ ಒಪ್ಕೊಂಡಿದ್ದೀವಿ ನಾವು. ಈ ಜರ್ನಿಯ ಬಗ್ಗೆ 5 ಗಂಟೆಯಿಂದ ನಾನು ಸುಮ್ಮನೆ ನಡ್ಕೊಂಡು ಬಂದಿದ್ರು ಇಷ್ಟೊತ್ತಿಗೆ ಬಂದಿರೋಳು. ನಾನು ಅದೇ ಹೇಳಿದೆ, ಮೆಟ್ರೋಲ್ಲಿ ಬಂದಿರೋಳು, ಡ್ರೆಸ್ ಮಾಡ್ಕೊಂಡು ಹಿಂಗೆ ಕಾರಲ್ಲಿ ಕೂತ್ಕೊಂಡು ಹಿಂಗೆ ಒಂದೊಂದು ಎಷ್ಟು ಐ ಥಿಂಕ್ ಆಲ್ಮೋಸ್ಟ್ 10 lakhs ಕೌಂಟ್ ಮಾಡ್ಕೋತಾನೆ ಇದ್ದೀನಿ. ಇನ್ನೂ ಬಂದೇ ಇಲ್ಲ. ಅದು ಬರಲ್ಲ, ನಾವೇ ಹೋಗಬೇಕು ಅಂದ. ಹೌದಪ್ಪ, ನಾವು ಹೋಗ್ತಾ ಇಲ್ಲ, ಅದಾದ್ರೂ ಬರಬೇಕೋ ಬೇಡವೋ ಅಂತ ಅವನು ಪಾಪ. ನಿಜವಾಗ್ಲೂ ಇದೇ ರೋಡಲ್ಲಿ ಎಷ್ಟೋ ಸಲ ನಾವು ಇಲ್ಲಿ ಶೂಟಿಂಗೆಲ್ಲ ಹೋಗಿದ್ದೀವಿ. ಆಲ್ ಆಫ್ ಅ ಸಡನ್ ದಿಸ್ ಲೈನ್, ಐ ಥಿಂಕ್ ಬೆಂಗಳೂರು ಹಸ್ ಬಿಕಮ್ ಲೈಕ್ ದಿಸ್. ಇನ್ನೇನಾದರೂ ಪ್ರೋಗ್ರಾಮ್ ಇಟ್ಕೊಂಡ್ರೆ ನೀವು ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ತನಕ ಇಟ್ಕೊಂಡು, ದಟ್ ವಿಲ್ ಬಿ ಬೆಟರ್. ಟ್ರಾಫಿಕ್ ವಿಲ್ ಬಿ ಲೆಸ್. ಇಲ್ಲ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ತನಕ ಇಟ್ಕೋಬೇಕು ಅಲ್ವಾ? ನೀವೆಲ್ಲ ಹಾಡೋಕ್ಕೆ ಸಿದ್ಧವಾಗಿದ್ದರೆ ದಿಸ್ ಇಸ್ ಅಬ್ಸಲ್ಯೂಟ್ಲಿ. ಅದು ಇಲ್ಲದೆ ಟುಡೇ ಇಸ್ ಅ ಫ್ರೈಡೇ. ಊರು ಬಿಟ್ಟು ಹೋಗೋರು, ಸ್ಯಾಟರ್ಡೇ ಊರು ಬಿಟ್ಟು ಹೋಗೋರು, ಊರು ಬಿಟ್ಟು ಬರೋರು, ಅವ್ರನ್ನೆಲ್ಲ ನಾವೇನು ಮಾಡೋಕ್ಕಾಗೋದಿಲ್ಲ. ಅವ್ರಿಗಿರೋದೇ 2 ದಿವಸ, ಸ್ಯಾಟರ್ಡೇ ಸಂಡೇ. ಸೊ ದಿಸ್ ಟ್ರಾಫಿಕ್ ಇಸ್ ಸಾರಿ. ಇದು ಬೆಂಗಳೂರು ಈ ರೀತಿಯಾಗಿ ಬ್ರ್ಯಾಂಡ್ ಬೆಂಗಳೂರು ಆಗೋದಕ್ಕೆ ನೀವು ಕೂಡ ತುಂಬಾ ರೀತಿಯಲ್ಲಿ ಕಾರಣ ಕೊಟ್ಟಿದ್ದೀರಿ. ಇಲ್ಲ, ನಾನು ಇಲ್ಲೇ ಬೆಳೆದವು. ಹುಟ್ಟಿದ ಚೆನ್ನಾಗಿದ್ರು ಮ್ಯಾಕ್ಸಿಮಮ್ ಬೆಂಗಳೂರಲ್ಲೇ ಬೆಳೆದಿದ್ದೀನಿ. ನನ್ನನ್ನು ಇಷ್ಟು ತನಕ ಬೆಳೆಸಿದ್ದು ಬೆಂಗಳೂರು, ಕರ್ನಾಟಕ. ನಾನು ನೋಡಿದ್ದು ಬೆಂಗಳೂರೇ ಬೇರೆ. ಆ ಯೆಲ್ಲೋ ಫ್ಲವರ್ಸ್, ಆ ಗ್ರೀನು, ಆ ಪಿಂಕು. ಈಗ ನಮ್ಮ ಬಟ್ಟೆ ಮಾತ್ರನೇ ಆ ಕಲರ್ಸ್ ಇದೆ, ಬೇರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಜನ ಜನ ಜನ. ಎಲ್ಲಿಗೆ ಹೋಗ್ತೀರಾ, ಎಲ್ಲಿಗೆ ಬರ್ತೀರಾ, ಏನು ಮಾಡ್ತೀರಾ, ಹಿಂಗೇ ನೋಡ್ತಾರೆ. ನನ್ನ ವಯಸ್ಸಿಗೆ ಅದೊಂದು ಪ್ರಶ್ನೆ ಆಗಿದೆ. ಇಟ್ ಈಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ಫಾರ್ ಮೀ. ವೇರ್ ಆರ್ ಯು ಆಲ್ ಗೋಯಿಂಗ್ ಅಂತ ಒಂದು ದೊಡ್ಡ ಇದಿರುತ್ತಲ್ಲ, ಜನಗಳೇ ಎಲ್ಲೋಗ್ತೀರಾ ಅಂತ. ಆ ರೀತಿ ಆಗಿದೆ. ಎಲ್ಲೋಗ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ, ಏನಾದರೂ ಸಾಧನೆ ಮಾಡ್ತಿದ್ದಾರಾ, ಈ ಥರ ಒಂದು. ಮತ್ತೆ ಮನೆಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಕನ್ಫ್ಯೂಷನ್ ಆಗಿದೆ. ಈ ಮಧ್ಯದಲ್ಲಿ ನೋಡಿದ್ರೆ ಯಂಗ್ ಗರ್ಲ್ಸ್ ಬೇರೆ ಬ್ಯುಸಿ ಹೋಗ್ತಿದ್ದಾರೆ. ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ ಈ ಟ್ರಾಫಿಕ್ಕಲ್ಲಿ? ಭಯ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಮನೇಲಿ ಮಕ್ಕಳೆಲ್ಲ ಇದ್ದಾರೆ ಈ ಥರ. ಈ ಟ್ರಾಫಿಕ್ಕಲ್ಲಿ ಹಿಂಗೋಗ್ತಾರೆ ಹಂಗೋಗ್ತಾರೆ ಅಂತ. ಏನಾದರೂ ನೋಡಿದ್ರೆ ಭಯ ಪಡಬೇಕಾದ್ರೆ ಬೆಂಗಳೂರು ಟ್ರಾಫಿಕ್ ನೋಡಿ ಭಯ ಪಡ್ತೀವಿ, ಇನ್ನು ಯಾವುದೂ ಇಲ್ಲ. ಮೇಡಮ್, ನಿಮ್ಮ ಬರುವಾಗ ಒಂದು ಹಾಡನ್ನು ಹಾಗೆ ಅರ್ಧ ನುಂಗಿಕೊಂಡಿದ್ದೀವಿ, ಅದನ್ನು ಪೂರ್ಣ ಮಾಡಿಬಿಡ್ತೀವಿ. ಚೆಲುವಾದ ಗೊಂಬೆ, ಚಂದನದ ಗೊಂಬೆಯ ಒಂದು ಗೀತೆಯೊಂದಿಗೆ. ಆ ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀವಿ. ಒಂದು ಪ್ರೀತಿಯ ಚಪ್ಪಾಳೆ. ನಾನು ಮಧ್ಯದಲ್ಲಿ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ಒಂದೊಂದು ಹಾಡು ಹಾಡುವಾಗಲೂ ಅದರಲ್ಲಿ ನಡೆದಿದ್ದು ಏನಾದರೂ ಒಂದು ಇನ್ಸಿಡೆಂಟ್ ನೆನಪು ಬಂದರೆ ನಾನು ಹೇಳಿಬಿಡ್ತೀನಿ. ಆಮೇಲೆ ಅಲೌಡ್ ಟು ಟಾಕ್. ಥ್ಯಾಂಕ್ ಯು. ಪ್ಲೀಸ್ ವೈಟ್. ಆಕಾಶದಿಂದ ಧರೆಗಿಳಿದ ರಂಬೆ, ಆಕಾಶದಿಂದ ಧರೆಗಿಳಿದ ರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ. ಬಂಗಾರದಿಂದ ಬೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ತನ್ನುವಲ್ಲಿ ತುಂಬಿದ,
ತಾವರೆಯ ಅಂತ ಕಣ್ಣಲ್ಲಿ ತಂದ ಈ ಸಂಜೆ ಕೆಂಪನ್ನು ಕೆನ್ನೆಯಲ್ಲಿ ತುಂಬಿದ ಆ ದೇವರೇ ಕಾಣಿಕೆ ನೀಡಿದ ನನ್ನ ಜೊತೆ ಮಾಡಿದ ಆಕಾಶದಿಂದ ಧರೆಗಿಳಿದ ರಂಬೆ ಆಕಾಶದಿಂದ ಧರೆಗಿಳಿದ ರಂಬೆ ಇವಳೆ ಇವಳೆ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ನಡೆವಾಗ ನಿನ್ನ ಮೈ ಮಾಡಬೇನು ಆಡಕ್ಕೆ ಮೈ ಮರೆತು ಹೋದೆನು ಕಣ್ಣಲ್ಲಿ ನೂರು ಕನಸ ಕಂಡೆನು ಆ ಕನಸಿನಲ್ಲಿ ನಾ ಕರಗಿ ಹೋದೆನು ಆ ನಗೆ ಕಂಡೆನು ಸೋತೆನು ನಿನ್ನ ಸೆರೆಗಾದೆನು ಆಕಾಶದಿಂದ ಹರಗಿಳಿದ ರಂಬೆ ಆಕಾಶದಿಂದ ಧರೆಗಿಳಿದ ರಂಬೆ ಇವಳೆ ಇವಳೆ ಚಂದನದ ಗೊಂಬೆ ಇವಳೆ ಇವಳೆ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ಚಂದನದ ಗೊಂಬೆ ಚಂದನದ ಈ ವಿಜಿಲ್ ಹೊಡೆದವರೆಲ್ಲ ಇದ್ದಾರಲ್ಲ ಮೇಡಮ್, ಅವರೆಲ್ಲ ಆ ಕಾಲದವರಲ್ಲ, ಈ ಕಾಲದವರು. ಆಮೇಲೆ ಇಷ್ಟು ಅದ್ಭುತ ಸಾಹಿತ್ಯ ಪ್ರಾಯಶಃ ಕನ್ನಡದ ಯಾವ ಹೀರೋಯಿನ್ಗೂ ಬರೆದಿಲ್ಲ. ಬಂಗಾರದ ಬೊಂಬೆಯನ್ನು ಮಾಡಿದ, ಬಂಗಾರದಿಂದ ಬೊಂಬೆಯನ್ನು ಮಾಡಿದ, ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ, ತಾವರೆಯ ಅಂದ ಕಣ್ಣಲ್ಲಿ ತಂದ, ಈ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ, ಆ ದೇವರೇ ಕಾಣಿಕೆ ನೀಡಿದ, ನನ್ನ ಜೊತೆ ಮಾಡಿದ ಅಂತ ಬರೀತಾರೆ ಚಿ ಉದಯ್ ಶಂಕರ್ ಅವರು. ಇಲ್ಲಿ ನಾನು ಹಡಪದ್ ಮಾತಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ಉದಯ್ ಶಂಕರ್ ಅನಂತ್ನಾಗ್ ಅಥವಾ ಹೀರೋಗಾಗಿ ಬರೆದ್ರ ಅಥವಾ ಅವ್ರ ಮನಸ್ಸಲ್ಲಿದ್ದದನ್ನ ಬರೆದ್ರ ಅಂತ ನೀವು ಯಾವತ್ತಾದ್ರೂ ಅವ್ರು ಫ್ರೀ ಸಿಕ್ಕ ಕೇಳಬೇಕಿತ್ತು ಮೇಡಮ್. ಇಲ್ಲ, ಅವ್ರನ್ನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗಲೇ ಗೊತ್ತಾಯ್ತು ಈಸ್ ಹೈಲಿ ರೊಮ್ಯಾಂಟಿಕ್ ಪರ್ಸನ್. ಅವ್ರ ಕತೆ ಹೇಳೋವಾಗಲೇ ಈ ಇಷ್ಟೊಂದು ನಮ್ಮಿಂದ ಆ್ಯಕ್ಟ್ ಮಾಡೋಕ್ಕಾಗುತ್ತಾ ಅಂತ ಅನಿಸುತ್ತೆ. ಆಮೇಲೆ ನಿಮ್ಮ ಬಗ್ಗೆ ಮಾತಾಡ್ತೀನಿ. ಒಂದೇ ನಿಮಿಷ. ಉದಯ್ ಶಂಕರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಫಸ್ಟ್ ಅವ್ರನ್ನ ನಾನು ಅವ್ರನ್ನ ಮೀಟ್ ಮಾಡಿದ್ದೀರ ಆದರೆ ಸೆಟ್ಟಿಗೆ ಬಂದಿದ್ದರು. ನಾನು ಶೂಟಿಂಗ್ ಮಾಡ್ತಿದ್ದೆ, ಕತೆ ಹೇಳಬೇಕು ಅಂತ. ನಾನಿನ್ನ ಮರೀಲಾರೆ ಶೂಟಿಂಗೋಸ್ಕರ ಕತೆ ಹೇಳಕ್ಕೆ ಬಂದರು. ಸಾಧಾರಣವಾಗಿ ಯಾರಾದರೂ ಆ ಕತೆ ಹೇಳಿದ್ರೆ ನೋಡೋಣ ಆಮೇಲೆ ಒಪ್ಕೋತೀನಿ, ಆಮೇಲೆ ಲೆಟ್ ಸಿ ಅಂತ ಕಳಿಸ್ಬಿಡೋದು. ಕರೆಕ್ಟಾಗಿ ನೋಡಿದ್ರೆ ಆ ಸಬ್ಜೆಕ್ಟಲ್ಲಿ ಏನ್ರಿ ಇದೆ, ಇಬ್ಬರು ಲವ್ ಮಾಡಿದ್ದಾರೆ, ಬಿಟ್ಬಿಟ್ರು, ಮಾಡೋಕ್ಕಾಗಲಿಲ್ಲ, ಹೋಗ್ಬಿಟ್ಟಿದ್ದಾರೆ, ಆಮೇಲೆ ಮತ್ತೆ ಮೀಟ್ ಮಾಡಿದ್ದಾರೆ, ಮದುವೆ ಆಗಿದ್ದಾರೆ. ದಟ್ಸ್ ನಥಿಂಗ್ ಇನ್ ದಟ್. ಅದಕ್ಕೆ ಉಪ್ಪು ಹಾಕಿ, ಮೆಣಸಿನ್ಕಾಯಿ ಹಾಕಿ, ಒಗ್ಗರಣೆ ಹಾಕಿ, ಎಲ್ಲ ಜೊತೆಗೆ ಸ್ವಲ್ಪ ರೊಮ್ಯಾನ್ಸ್ ಹಾಕಿ ಅವ್ರ ಕತೆ ಹೇಳಿಸ್ತೇರಲ್ಲಿ ನಾನು ಇದು ಮಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡು ಕೂತಿದ್ದವಳು. ಹಂಗೆ ಕೂತ್ಬಿಟ್ಟು ಅವ್ರ ಬಾಯಿ ನೋಡ್ತಾನೇ ಇದ್ದೀನಿ. ಆ ಯಪ್ಪ ಅವ್ರು ಹೇಳಿದ ಸ್ಟೈಲ್ ಇದೆಯಲ್ಲ, ರಸಿಕರಿ. ಇದೊಂದು ಮಾತೆ ಅವ್ರನ್ನ ನಾನು ಯಾವಾಗಲೂ ಹೇಳೋದು. ಅದೇ ರಾಜ್ಕುಮಾರ್ ಅವ್ರು ಗ್ರೇಟ್. ಅವ್ರು ಹೇಳೋದು, ನಿಮ್ಗೊಂದು ಒಳ್ಳೆ ಹೆಸರು ಕೊಟ್ಟಿದ್ದಾರಲ್ಲ ಲಕ್ಷ್ಮಿ ಅವರು, ರಸಿಕ ಅಂತ.
ಅವ್ರು ಅದೇ ಅವ್ರು ರಾಜ್ಕುಮಾರ್ ಸ್ಟೈಲಲ್ಲಿ ಹೇಳ್ತೀನಿ ರಸಿಕಾ ಅಂತ, ಆ ರೀತಿಯಲ್ಲೇ ಹೇಳಬೇಕು ಅವ್ರನ್ನ. ಅವರು ಹಾಡೋದು, ಅವ್ರು ಮಾತಾಡೋದು, ಹೇಳೋದಲ್ಲ, ಈಸ್ ಇನ್ ಡಿಫ್ರೆಂಟ್ 9th ಪ್ಲಾನೆಟ್ ಅಂತಲೇ ಹೇಳ್ತೀನಿ. ಇಲ್ಲೆಲ್ಲೂ ಇರಲ್ಲ ಅವರು. ಇಟ್ಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಎಕ್ಸಲೆಂಟಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಟೇಕನ್ ಮೀ ಬ್ಯಾಕ್ ಟು ದಟ್ ಟೈಮ್. ಥ್ಯಾಂಕ್ ಯು ಸೊ ಮಚ್. ಈ ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಆವಾಗ ಆಲ್ರೆಡಿ ಕೆಲವು ಪಿಕ್ಚರ್ಸ್ ಎಸ್ಪೆಷಲಿ ನಾನಿನ ಮರಿಲಾರೆ ಮಾಡ್ಕೊಂಡು ಬಂದಿರೋದು, ನಾನಿನ ಬಿಡಲಾರೇನು ಮಾಡಿದ್ದೀನಿ ಅಲ್ವಾ. ಆವಾಗ ಈ ಕ್ಯಾರೆಕ್ಟರ್ ಇಸ್ ಟೋಟ್ಲಿ ಡಿಫ್ರೆಂಟ್. ಆ್ಯಂಡ್ ಅನದರ್ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಮಿಸ್ಟರ್ ಅನಂತ್ ನಾಗ್. That he also used to tell me, I'm a great fan of yours. I said, shut up. I am the great fan of yours. I only said it first, Anantanta. He is one kind of, he is not an actor. He behaves. ಇದನ್ನು ಕನ್ನಡದಲ್ಲಿ ಹೇಳೋಕ್ಕೆ ದಯವಿಟ್ಟು ಬರ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ. He behaves as the character. ಅದು ಭಾಳ ಕಡಿಮೆ. He is one of my, I can say my favorite actor. ಅವ್ರಿಗೂ ನನಗೂ ಸಾಂಗ್ ಅಂದ ತಕ್ಷಣ ಈ ಸಾಂಗಲ್ಲಿ, ಈ ಪಿಕ್ಚರಲ್ಲಿ ಏನೇನು ನಡೆದಿದೆ ಅಂತ ಹೇಳಿದ್ರೇ ಒಂದು ಇಷ್ಟು ದೊಡ್ಡ ಒಂದು 6-7 hours ಆಗುತ್ತೆ. ದೊರೆ ಭಗವಾನ್ ಅವರು ಗೋವಾದಲ್ಲಿ CID 99ನಲ್ಲಿ ನನ್ನನ್ನು ಕರ್ಕೊಂಡು ಬಂದಿದ್ದು ಅವರೇ ಕನ್ನಡ ಇಂಡಸ್ಟ್ರಿಗೆ. ಅದುವರೆಗೂ ಕನ್ನಡ ಇಂಡಸ್ಟ್ರಿಗೆ ನಾನು ಬಂದಿಲ್ಲ. ನಾನು ಸ್ವಿಮ್ಮಿಂಗ್ ಸೂಟೆಲ್ಲ ಹಾಕೋದೇ ಇಲ್ಲ. ಆ ಸಿನಿಮಾದಲ್ಲಿ ನನಗೆ ಸ್ವಿಮ್ಮಿಂಗ್ ಸೂಟ್ ಹಾಕ್ಬಿಟ್ರು ಅವರು. ಯಾಕೆ ಹಾಕಲ್ಲ ಅಂದರೆ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಸಿಂಪಲ್. ಸ್ವಿಮ್ಮಿಂಗ್ ಬರಲ್ಲ ಅಂದರೆ ಆ ಸೂಟ್ ಹಾಕ್ಕೊಂಡು ಏನು ಮಾಡಲಿ? ಇಲ್ಲ, ನೀವು ಅದನ್ನು ಹಾಕ್ಕೊಂಡು ಸುಮ್ಮನೆ ನೀರಿನಲ್ಲಿ ನಡ್ಕೊಂಡು ಹೋದರೆ ಸಾಕು ಅಂತ. ಓ, ಸ್ವಿಮ್ಮಿಂಗ್ ಸೂಟ್ ಹಾಕ್ಕೊಂಡು ಹೀರೋಯಿನ್ ಹೋಗಿದ್ರೆ ನೀರು ಸ್ವಿಮ್ಮಿಂಗ್ ಮಾಡಬೇಡ. ದಟ್ ಇಂಟರಾಕ್ಷನ್ ಬಿಟ್ವೀನ್ ಮೀ ಆ್ಯಂಡ್ ಭಗವಾನ್ ಸರ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಭಗವಾನ್ ಸರ್ ಇಸ್ ಫುಲ್ ಆಫ್ ಲೈಫ್. ಅವ್ರಿಗೆ ನೀವು ಏನೇ ಕೋಪ ಮಾಡ್ಕೊಂಡು ಅವ್ರನ್ನ ಬೈರಿ, ಏನು ಇಷ್ಟು ಕೋಪ ಮಾಡ್ಕೋತೀರಾ ಲಕ್ಷ್ಮಿ ಅವರೇ ನೀವು ಅಂತ ನಗ್ತಾನೆ ಹೇಳ್ತಾರ್ರಿ. ಅದು ಆಮೇಲೆ ನಮ್ಗೆ ಹೆಂಗು ಎಲ್ಲಿ ಬರುತ್ತೆ ನಮ್ಗೆ ಕೋಪ. ದೇ ವರ್ ಆಲ್ ಅ ವೆರಿ ಇಂಟ್ರೆಸ್ಟಿಂಗ್ ಹ್ಯೂಮನ್ ಬೀಯಿಂಗ್ಸ್. ಈ ಸಿನಿಮಾನ, ಈ ಇಂಡಸ್ಟ್ರಿನ ಇಷ್ಟು ತನಕ ಬೆಳೆಸಿದ್ದಾರೆ ಅಂತ. ಸುಮ್ಮನೆ ಎಲ್ಲದಕ್ಕೂ ಕೋಪ ಮಾಡಿಕೊಂಡು ನಾನು ಅಂತ ಈಗೋ ಎಲ್ಲ ಇದ್ದರೆ ಆಗೋದೇ ಇಲ್ಲ. ಇಷ್ಟು ತನಕ ಬೆಳೆಸ್ಕೊಂಡು ಬಂದಿರೋರೆಲ್ಲ ಅವರೇ. ನನ್ನನ್ನು ಸೇರಿಸಿ ಹೇಳ್ತೀನಿ, ನನ್ನನ್ನು ಬೆಳೆಸಿದ್ದೆ ಅವರು. ಇಂಡಸ್ಟ್ರಿಗೆ ಕರ್ಕೊಂಡು ಬಂದರು. ಕನ್ನಡ ಮಾತಾಡ್ತೀನಂದರೆ, ಕನ್ನಡ ಬರಿತೀನಂದರೆ, ಓದ್ತೀನಂದರೆ ಅದಕ್ಕೆ ಕಾರಣ ಭಗವಾನ್ ಅವರು. ಅವ್ರು ಒಂದೇ ಮಾತು ಹೇಳಿದರು, ಎಲ್ಲ ಭಾಷೆ ಕಲಿತೀರಾ, ಕನ್ನಡ ಓದೋಕ್ಕೆ ಕಲೀರಿ, ಬರೆಯೋಕ್ಕೆ ಕಲೀರಿ. ತೆಲುಗು ಓದೋಕ್ಕೆ ಬರುತ್ತೆ, ಅದರಿಂದ ನನಗೆ ಸ್ವಲ್ಪ ಈಸಿ ಬಂತು. ಬರೆಯೋಕ್ಕೂ ಕಲ್ತ್ಕೊಟ್ರು. ಡಬ್ಬಿಂಗ್ ಮಾಡ್ತಾಯಿದ್ದೆ ಈ ಪಿಕ್ಚರ್ಗೆ. ನಾನು ಡಬ್ಬಿಂಗ್ ಮಾಡ್ತಿದ್ದಾಗ ಸರ್ ನನಗೆ ಫ್ಯಾನ್ಸ್, ಆವಾಗೆಲ್ಲ ಫ್ಯಾನ್ ಲೆಟರ್ಸ್ ಬರುತ್ತೆ. ಫ್ಯಾನ್ಸ್ ಲೆಟರ್ಸ್ ಬರೀತಿದ್ದಾರೆ ಕನ್ನಡದಲ್ಲಿ, ನನಗೆ ಉತ್ತರ ಬರೀಬೇಕು ಅಂತ. ಈಗ ಹೇಳ್ಕೊಡ್ತೀನಿ, ಬರೀರಿ. ಮಾರ್ನಿಂಗ್ ಅರೌಂಡ್ 9 o'clock ಕನ್ನಡ 9 ಗಂಟೆಗೆ ಶುರು ಮಾಡಿದೆ ಓದೋಕ್ಕೆ, ಬರೆಯೋಕ್ಕೆ. ಸಾಯಂಕಾಲ 5 ಗಂಟೆಗೆ ಆ 5 ಲೆಟರ್ಸ್ ನಾನೇ ಬರ್ತಿದ್ದೀನಿ. ಏನು ಬೇಕಾದರೆ ಧ್ಯಾನ ಬೇಕು, ಆ ಸಿನ್ಸಿರಿಟಿ ಬೇಕು. ಇದು ನನ್ನ ಭಾಷೆ, ನಾನು ಕಲಿಬೇಕು, ನನಗೆ ಬೇಕು. ಇವ್ರು ನನ್ನನ್ನು ಉದ್ಧಾರ ಮಾಡೋಕ್ಕೋಸ್ಕರ ಇವ್ರು ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಬಂದುಬಿಡ್ಬೋದು. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅನ್ಕೋತೀನಿ ನಾನು. ಅದಾದಮೇಲೆ ಈ ಸಾಂಗ್ ಮಾಡ್ತಿದ್ದಾಗ ಆವಾಗೆಲ್ಲ ಇದನ್ನ ಅರ್ಥ ಆಗಿಲ್ಲ ನಮಗೆ. ಬಿಸಿಲು, ಸೈಕಲು, ಮೈಸೂರು, 1 ಗಂಟೆಗೆ ಬ್ರೇಕ್ ಬಿಡ್ತಾರೆ, ಹೊಟ್ಟೆ ಹಸಿತಾ ಇದೆ, ಅದೇ ಇದೆಲ್ಲ ನೆನಪಿರುತ್ತೆ. ಅದೆಲ್ಲ ಮುಗಿದ ಮೇಲೆ, ಪಿಕ್ಚರ್ ರಿಲೀಸ್ ಆಗಿದ ಮೇಲೂ ನಮ್ಗೆ ಅರ್ಥ ಆಗಲಿಲ್ಲ. ಈಗ ಬರ್ತಾ ಬರ್ತಾ ನೀವೆಲ್ಲ ಮಾತಾಡಿದ್ರೆ, ಇಷ್ಟೊಂದು ಅರ್ಥ ಇದೆಯಾ, ಇದನ್ನೆಲ್ಲ ದೇವರು ನನ್ನನ್ನು ಇಟ್ಕೊಂಡು ಮಾಡಿಸಿದಾನ ಅಂತ ಹೇಳಿ ಆ ಪರಮಾತ್ಮನಿಗೆ ಏನು ಮಾಡಬೇಕು, ಕೈ ಮುಗಿಬೇಕಷ್ಟೇ. ಎಲ್ಲಿ ತನಕ ನಾವು ಬೆಳೆದಿದ್ದೀವಿ ಅಂದರೆ, ಮೊದಲು ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಇರೋದು, ಈಗ ಇವರೊಬ್ಬರೇ ಕೂತಿದ್ದಾರೆ ರೀ, ಅವರೊಬ್ಬರೇ ಎಲ್ಲ ಬಾರಿಸ್ತಾ ಇದ್ದಾರೆ. ಈಗ ಇನ್ಸ್ಟ್ರೂಮೆಂಟ್ಸೇ ಕಮ್ಮಿ ಆಗಿದೆ ಅಲ್ವಾ. ಈಗ ಡಬ್ಬಿಂಗ್ ಅನ್ನೋದು, ಸಿನಿಮಾ ಅನ್ನೋದು, ಈಗ ಸಿನಿಮಾ ಆಫ್ಕೋರ್ಸ್ ಕೈಯಲ್ಲೇ ಬಂದುಬಿಟ್ಟಿದೆ. ಡಬ್ಬಿಂಗ್ ಅನ್ನೋದು ಬಂದುಬಿಟ್ಟಿದೆ ಚಿಕ್ಕ ಚಿಕ್ಕ ಥಿಯೇಟರ್ಸಲ್ಲಿ. ದಟ್ ಗ್ರ್ಯಾಂಡ್ಯೂರ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಅದನ್ನು ಪದೇ ಪದೇ ನಿಮ್ಮಂಥವ್ರು ಶೋ ನಡೆಸಿ ಹಾಡಿ ಆ ಗ್ರ್ಯಾಂಡ್ಯೂರ್ನ ಮತ್ತೆ ವಾಪಸ್ ತರ್ತಾ ಇದ್ದೀರಲ್ಲ, ಎಲ್ಲರಿಗೂ ತಲೆ ಬಗ್ಸಿ ಕೈ ಮುಗಿತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಅನ್ನೋದು ಮಾತ್ರನೇ ದ ಗ್ರೇಟೆಸ್ಟ್ ಎಂಟರ್ಟೈನ್ಮೆಂಟ್ ಇನ್ ಇಂಡಿಯಾ, ದ ಚೀಪೆಸ್ಟ್ ಎಂಟರ್ಟೈನ್ಮೆಂಟ್ ಇನ್ ಇಂಡಿಯಾ. ಬೇರೆ ಎಲ್ಲೆದ್ರೂ ನೋಡಿ, ಅವ್ರಿಗೆ ಬೇರೆ ಏನೇನೋ ಇರ್ಬೋದು ಅವ್ರಿಗೆಲ್ಲ ಬೇರೆ ದೇಶದಲ್ಲಿ, ಬಟ್ ಇನ್ ಇಂಡಿಯಾ ಇದೊಂದೇ. ಇಲ್ಲಿ ಸಿನಿಮಾದವರು
ಇನ್ಫ್ಲೂಯೆನ್ಸ್ ಮಾಡಿ ಸಾಧಿಸ್ಕೊಳ್ಳೋದು ಇದೆಯಲ್ಲ, ಲೋಕದಲ್ಲಿ ಬೇರೆ ಎಲ್ಲೂ ಆಗಲ್ಲ ರೀ, ನಮ್ಮ ಇಂಡಿಯಾದಲ್ಲಿ ಮಾತ್ರನೇ ಆಗುತ್ತೆ. ಸಿನಿಮಾ ಹೀರೋಸು ಹೀರೋಯಿನ್ಸ್ಗೂ ಸಿನಿಮಾ ಸ್ಟಾರ್ ಅಂದ್ಬಿಟ್ರೇ ಸಾಕು, ನೀವು ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಿಗೆ? ಫ್ಲೈಟ್ಗೂ, ಪಾಸ್ಪೋರ್ಟ್ ಆಫೀಸ್ಗೂ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಮಾತ್ರ ನಮ್ಮ ದೇಶದಲ್ಲಿ ಮಾತ್ರ ಸಿನಿಮಾ ಅನ್ನೋ ಹೆಸರಿದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ವೈಟಮಿನ್. ಐ ಥ್ಯಾಂಕ್ ಮೈ ಫಾದರ್ ಮಿಸ್ಟರ್ ವೈ ವಿ ರಾವ್ ಆ್ಯಂಡ್ ಮೈ ಮದರ್ ಕುಮಾರಿ ರುಕ್ಮಿಣಿ. ವೈ ಶಿ ಈಸ್ ಕುಮಾರಿ ರುಕ್ಮಿಣಿ? ಆ್ಯಕ್ಚುಲಿ ಅವರು ಶಿ ವಾಸ್ ಅ ಬೇಬಿ. ಟಿ ಪಿ ರಾಜಲಕ್ಷ್ಮಿ ಅಂತ, ಐ ಟೇಕ್ 5 more minutes. ಶಿ ವಾಸ್ ಅ ಗ್ರೇಟ್ ತಮಿಳ್ ಡೈರೆಕ್ಟರ್ ಕಮ್ ಆ್ಯಕ್ಟ್ರೆಸ್ ಆಗಿನ ಕಾಲದಲ್ಲಿ. ಹರಿಶ್ಚಂದ್ರ ಅಂತ ಪಿಕ್ಚರ್ ಮಾಡಿದ್ರು ಕಲ್ಕತ್ತಾಲ್ಲಿ ಇಟ್ಕೊಂಡು. ಪಿಕ್ಚರ್ ಮಾಡೋವಾಗ ಲೋಹಿದಾಸ ಮಾಡೋಕ್ಕೆ ಮಗು ಸಿಗಲಿಲ್ಲ. ನಮ್ಮ ತಾಯಿಗೆ ಆವಾಗ 4 months. ಅದರಲ್ಲಿ ಎಲ್ಲರಿಗೂ ಕಷ್ಟ ಕೊಡೋ ಒಬ್ಬ ಆ ಅಮ್ಮ ಇರ್ತಾರೆ ದೊಡ್ಡವರು, ಅವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಅವ್ರು ಮಾಡೋರು ಬಂದಿಲ್ಲ, ಮೈ ಹುಷಾರಿಲ್ಲ ಅಂತ. ನಮ್ಮ ತಾತ ಲೂಯಿಡ್ ಆಫೀಸಲ್ಲಿ ಆಫೀಸರ್ ಆಗಿದ್ದರು. ನಮ್ಮ ಅಜ್ಜಿ, ನಮ್ಮಮ್ಮ, ಈ 3 ಜನ ಇದ್ದಾಗ ನೀವಿಬ್ಬರು ಬನ್ನಿ ಆ್ಯಕ್ಟ್ ಮಾಡೋಕ್ಕೆ ಅಂತ ನಮ್ಮ ಅಜ್ಜಿನ ಕರ್ಕೊಂಡು ಹೋದ್ರು. ಅಜ್ಜಿ ಹೋದರೆ ಅಮ್ಮನೂ ಹೋದರು, 4 ವಯಸ್ಸು ಮಗು. ಆ ಲೋಹಿದಾಸ ಇವನಿರ್ತಾರೆ ಲೋಹಿತ್, ಆ ಕ್ಯಾರೆಕ್ಟರ್ ಮಾಡೋಕ್ಕೆ ನಿನ್ನನ್ನು ಇಟ್ಕೋತೀನಿ ಅಂತ ಅಮ್ಮನ ಕರ್ಕೊಂಡು ಬಂದರು. ಆವಾಗಿಂದ ಮೈ ಮದರ್ ಬಿಕೇಮ್ ಅ ವೆರಿ ಫೇಮಸ್ ಬೇಬಿ ಆ್ಯಕ್ಟ್ರೆಸ್, ಚೈಲ್ಡ್ ಆ್ಯಕ್ಟ್ರೆಸ್. ಆ್ಯಂಡ್ ಶಿ ವಾಸ್ ಮೋಸ್ಟ್ ಆಫ್ ದ ಫಿಲ್ಮ್ಸ್ ಶಿ ವರ್ಕ್ ವಿತ್ AVM. ಅವರೇ ಅಮ್ಮನ್ನ ಹೀರೋಯಿನ್ ಮಾಡಿಸಿದ್ರು, ಶ್ರೀವಳ್ಳಿ ಅಂತ ವೆರಿ ಬಿಗ್ ಫಿಲ್ಮ್. ಆವಾಗ ಅವ್ರಿಗೆ ಏನು ಹೆಸರು ಕೊಡಬೇಕಾದ್ರೆ ಆವಾಗ ರುಕ್ಮಿಣಿ ಅಂತ ಬೇರೆ ಇನ್ನೊಬ್ಬರು ಇರೋದನ್ನ ಕುಮಾರಿ ಅಂತ ಸೇರಿಸ್ಬಿಟ್ಟು ಕುಮಾರಿ ರುಕ್ಮಿಣಿ ಅಂತ ಇಟ್ಬಿಟ್ರು. ಅವರು ಪರ್ಮನೆಂಟಾಗಿ ಕುಮಾರಿ ರುಕ್ಮಿಣಿ ಆಗಿ ಇದ್ರು. ನುಂಗಂಬಾಕಂ ಜಾನಕಿ, ವೈ ಇಟ್ ವಾಸ್ ಮೈ ಗ್ರ್ಯಾಂಡ್ ಮದರ್, ಶಿ ವಾಸ್ ನಾಟ್ ಅನ್ ಆ್ಯಕ್ಟ್ರೆಸ್. ನಮ್ಮ ತಾತನಿಗೆ ತುಂಬ ಇಷ್ಟ ಆ್ಯಕ್ಟಿಂಗ್ ಮಾಡಬೇಕು ಎಲ್ಲರೂ ಅಂತ, ಆದರೆ ಅವ್ರನ್ನೇ ಯಾರನ್ನೂ ಕರೆದಿಲ್ಲ. ಅವ್ರಂತಾರೆ ನೀವೆಲ್ಲ ಹೋಗಿ ಆ್ಯಕ್ಟ್ ಮಾಡೋಕ್ಕೆ, ನೀವೆಲ್ಲ ಹೋಗಿ, ಅವ್ರನ್ನ ಕರೆದಿಲ್ಲ. ಆವಾಗ ಅವ್ರು ಹೇಳಿದ್ರು ಏನಾದರೂ ಒಂದು ಹೆಸರು ಸೇರಿಸ್ಕೊಳ್ಳೆ ನೀನು, ಆವಾಗ ಇಂಟ್ರೆಸ್ಟ್ ಬರುತ್ತೆ ಅಂದ್ಬಿಟ್ಟು ಅಲ್ಲಿ ಮನೆ ನುಂಗಂಬಾಕಂ ಅನ್ನೋ ಒಂದು ಕಡೆ ಇತ್ತು ಚೆನ್ನೈಯಲ್ಲಿ. ನುಂಗಂಬಾಕಂ ಜಾನಕಿ ಅಂತ ಇವ್ರು ಹೇಳ್ಕೊಟ್ಟಿದ್ದು. ನಮ್ಮ ಅಜ್ಜಿ ಹೇಳ್ತಾರಂತೆ, ನಾನು ಆವಾಗ ಬೈ ದ ಟೈಮ್ ಶಿ ಲೆಫ್ಟ್ ದಿಸ್ ವರ್ಲ್ಡ್ ಐ ವಾಸ್ ನಾಟ್ ದೇರ್. ಅವರು ಹೇಳ್ತಾರಂತೆ, ಬೇರೆ ಕೆಲಸ ಇಲ್ಲ ನಿಮ್ಮ ಅಪ್ಪನಿಗೆ, ಏನಾದರೂ ಮಾಡಿ ನನ್ನನ್ನೇ ಹೀರೋಯಿನ್ ಮಾಡ್ತೀನಿ, ನಾನೇನು ಹೀರೋಯಿನ್ ಆಗೋಕ್ಕೆ ಇದ್ದೀನಾ, ಬುದ್ಧಿ ಇಲ್ಲ ನಿಮ್ಮ ಅಪ್ಪನಿಗೆ ಅಂತ ನಮ್ಮ ತಾಯಿ ಹತ್ರ ಹೇಳ್ತಿದ್ರಂತೆ. ಅದಾದಮೇಲೆ ನಮ್ಮ ತಾಯಿ ತಂದೆ ಇಬ್ಬರು ಮದುವೆ ಆದಮೇಲೆ ನಾನು ಹುಟ್ಟಿದ್ದೆ ತಿಮ್ಮಪ್ಪನಿಗೆ ಬೇಡ್ಕೊಂಡು, ಮಕ್ಕಳಿಲ್ಲ ಅಂದ್ಕೊಂಡು ತಿರುಪತಿಗೆ ಬೇಡ್ಕೊಂಡು ಹುಟ್ಟಿದ್ದು ನಾನು. ಮೈ ಫಾದರ್ ಇಸ್ ಫ್ರಮ್ ನೆಲ್ಲೂರ್. ಈಸ್ ಅಲ್ಲಿದ್ದು ಹುಟ್ಟಿ ಅಲ್ಲೇ ಓದಿ ಎಲ್ಲ ಆಗಿ ಈಸ್ 14 ಲ್ಯಾಂಗ್ವೇಜಸ್ಸಲ್ಲಿ ಓದೋಕ್ಕೂ ಬರೆಯೋಕ್ಕೂ ಬರುತ್ತೆ ಅವ್ರಿಗೆ. ಅವ್ರಿಗೆ ಹುಟ್ಟಿದ್ದು ಈಗ 4 ಲ್ಯಾಂಗ್ವೇಜ್ ಬಿಟ್ಟರೆ ಬರಲ್ಲ ನನಗೆ, 14 4 ಅಂತ ದೊಡ್ಡ ಮನುಷ್ಯ ಅವರು. ಅವ್ರನ್ನ ಮೀಟ್ ಮಾಡಿದ್ದು ಹೋಗಿದ್ದೆಲ್ಲ ಆಮೇಲೆ ಮಾತಾಡ್ತೀನಿ, ನಾಳೆ ಟಿ ವಿಗೆ ಸ್ಪೆಷಲಾಗಿ ಇಟ್ಟಿದ್ದೀನಿ ನಾನು. ಅವ್ರು ಹೇಳಿದ್ದು ಒಂದೇ ಒಂದು ನನ್ನ ಹತ್ರ, ದೀಸ್ ವೇರ್ ಹಿಸ್ ಲಾಸ್ಟ್ ವರ್ಡ್ಸ್ 1992 ನನ್ನ ಹತ್ರ ಕೊನೆಯದಾಗ ಅವ್ರು ಮಾತಾಡಿದ್ದು. ದೇವರು ಎಲ್ಲರಿಗೂ ಎಲ್ಲ ಕೊಡಲ್ಲ, ಏನು ಕೊಡ್ತಾನೋ ಅದನ್ನು ಬೆಳೆಸ್ಕೋತೀಯಾ, ಏನು ಮಾಡ್ತೀಯ ಅಂತ ನೋಡ್ತಾ ಇರ್ತಾನೆ. ನೀನು ಅದನ್ನು ಬೆಳೆಸು. ಯು ಆರ್ ಬಾರ್ನ್ ಟು ವಿನ್, ಯು ಆರ್ ಬಾರ್ನ್ ಟು ವರ್ಕ್, ನಾಟ್ ಸ್ಲಾಗ್. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಸ್ಲಾಗಿಂಗ್ ಆ್ಯಂಡ್ ವರ್ಕಿಂಗ್. ಯು ಆರ್ ಬಾರ್ನ್ ಟು ವರ್ಕ್. ಸಿನ್ಸಿಯರಾಗಿ ಕೆಲಸ ಮಾಡು. ಏನು ಮಾಡ್ತೀಯೋ ಕೊನೆ ತನಕ ಯಾರು ಬಂದು ಕೆಲಸಕ್ಕೆ ಕರೀತಾರೋ ಸಿನ್ಸಿಯರಾಗಿ ಕೆಲಸ ಮಾಡ್ಕೊಂಡು ಬಾ. ಇದರಲ್ಲಿ ದುಡ್ಡು ಹೆಚ್ಚು, ಅದರಲ್ಲಿ ದುಡ್ಡು ಕಮ್ಮಿ, ಇವ್ರು ದೊಡ್ಡವರು ಅದು ಚಿಕ್ಕವ್ರು ಅನ್ಬೇಡ, ಎಲ್ಲ ಒಂದೇ. ಯಾವ ಹಿಟ್ಟಲ್ಲಿ ಇಡ್ಲಿ ಮಾಡಿದ್ರು ಅವ್ರು ಮಾತಾಡಿದ್ದು, ಯಾವ ಅಂಗಡಿ ಹಿಟ್ಟಲ್ಲಿ ಯಾವ ಅಕ್ಕಿಯಿಂದ ಇಡ್ಲಿ ಮಾಡಿದ್ರು ಇಡ್ಲಿನೇ. ಆ ಒಂದು ಇಟ್ಕೋ, ಧ್ಯಾನ ಇರಲಿ ಅಂದರು. ಅದು ಹೇಳಿದ 3ನೇ ದಿವಸಕ್ಕೆ ತೀರ್ಕೊಂಡ್ಬಿಟ್ರು. ದಿಸ್ ವೇರ್ ಇಸ್ ಲಾಸ್ಟ್ ವರ್ಡ್ಸ್. ನನಗೆ ಭಗವದ್ಗೀತೆ ಅದೇ. ಸಾರಿ ಫಾರ್ ಟೇಕಿಂಗ್ ಸೋ ಮಚ್ ಆಫ್ ಟೈಮ್.